శ్రీకృష్ణుడు కాళియ మర్దనము గావించుట. ಕಾಳಿಂಗ ನರ್ತನದ ಒಂದು ವಿವರಣೆ ಈ ಒಂದು ಅಧ್ಯಾಯದಲ್ಲಿ. ఒకనాడు బలభుద్రుండొక్కండు రాకుండ గోపాలకులు దానుంగూడి కృష్ణుండడవికింజని ఎండన గోవులను గోపకులు నీరు వట్టనం గుందిడస్సి కాళిందిలో విషకలిత తోయముద్రావి ప్రాణానిలంబులు వాసిపడిన యోగీశ్వరేశుండు యోగి బంద్యుండు కృష్ణుండి క్షణామృతధారలీలమి గురిసే పశుల గోపకులను బ్రతికించె మరలంగ వారు దమకొంగ్రిష్ణు వలన మరల బ్రతుకుగలిగే నంచు భావించి ಸಂತುಷ್ಟ ಮಾನಸಮುಲಂಜನಿರಿ ಮಾನವೇಂದ್ರ. ತನ್ನ ಈಕ್ಷಣಾಮೃತ ಧಾರೆಯಿಂದ ಅವರನ್ನೆಲ್ಲ ಮತ್ತೆ ಬದುಕಿಸಿದ. ಅವನ ಕಡೆಗಣ್ಣ ನೋಟಕ್ಕೆ ಅಷ್ಟು ಶಕ್ತಿ, ಮೃತ ಸಂಜೀವಿನಿಯಾದಂತಹ ಅವನ ಈಕ್ಷಣಾಮೃತ ಧಾರೆಯಿಂದ ಗೋಪಾಲಕರು ಮತ್ತು ಗೋವುಗಳು ಎಲ್ಲರೂ ಕೂಡ ಮತ್ತೆ ಬದುಕಿದ್ರು. ಅವರು ಹಾಗೆ ಅಂದ್ಕೊಂಡ್ರು, ನಾವು ಈ ಕೃಷ್ಣನಿಂದಾಗಿ ನಮಗೆ ಮತ್ತೆ ಬದುಕು ಸಿಕ್ಕಿತು ಅಂತ ಸಂತುಷ್ಟವಾಗಿ ಆನಂದವಾಗಿ ಇದ್ದರವರು. ಯಾವಾಗಲೂ ಕೂಡ ಕೃಷ್ಣ ಬಲರಾಮರಿಬ್ಬರು ಒಟ್ಟಿಗೆ ತಾವು ವನವಿಹಾರಕ್ಕೆ ತೆರಳುತ್ತಾ ಇದ್ರು. ಆ ದಿನ ಒಂದು ದಿವಸ ಮಾತ್ರ ಬಲರಾಮ ಏನೋ ಬಂದಿಲ್ಲ. ಕೃಷ್ಣ ತಾನೊಬ್ಬನು ಮತ್ತು ಇತರ ಬಾಲಕರೊಡನೆ ಕೂಡಿ ವನವಿಹಾರಕ್ಕೆ ತೆರಳಿದ. ఒకనాడు బలభద్రుండొక్కండు రాకుండ ಅಂದರೆ ಅವನು ಬರದೆ ಗೋಪಾಲಕುಲು ದಾನುಂಗೂಡಿ ಕೃಷ್ಣುಂಡು ಅಡವಿಕಿಂಜನಿ. ಕೃಷ್ಣ ಅಡವಿಗೆ ಮೇಯಿಸೋದಕ್ಕೋಸ್ಕರ ಹಸುಗಳನ್ನ ಕರ್ಕೊಂಡು ಬಾಲಕರ ಜೊತೆಯಲ್ಲಿ ಹೋದ. ಎಂಡನ ಗೋವುలను ಗೋಪಕುಲು ನೀರು ವಟ್ಟನಂ ಗುಂದಿಡ್ಡಸ್ಸಿ. ವಿಪರೀತವಾದ ಬಿಸಿಲು ಅಡವಿಯಲ್ಲಿ ಆ ಗೋಪಾಲಕರು ಗೋವುಗಳು ಎಲ್ಲರೂ ಕೂಡ ನೀರು ವಟ್ಟನಂ, ನೀರು ಸಿಗದಿರ ಬಾಯಾರಿಕೆಯಿಂದ ಕುಗ್ಗಿ ಬಳಲಿ ಡಸ್ಸಿ ಆಯಾಸ ಹೊಂದಿ ಕಾಳಿಂದಿಲೋ ವಿಷಕಲಿತ ತೋಯಮುಂದ್ರಾವಿ, ಆ ಯಮುನಾ ನದಿಯ ಬಳಿಗೆ ಬಂದರು. ಓಡಾಡಿಕೊಂಡು ನೀರು ಕುಡಿಯೋಣ ಅಂತ ಅಲ್ಲಿ ನೋಡಿದ್ರೆ ಆ ಒಂದು ಪ್ರದೇಶದಲ್ಲಿ ವಿಷ ಬೆರೆತು ಬಿಟ್ಟಿದೆ. ವಿಷಕಲಿತ ತೋಯಮುಂದ್ರಾವಿ, ಆ ವಿಷ ಬೆರೆತಂತಹ ನೀರನ್ನು ಕುಡಿದು ಪ್ರಾಣಾನಿಲಂಬುಲು ವಾಸಿಪಡಿನ, ಪ್ರಾಣಗಳನ್ನು ಬಿಟ್ಟು ಎಲ್ಲರೂ ಧರಾಶಾಯಿಗಳಾದರು, ಬಿದ್ದು ಬಿಟ್ರು. ಯೋಗೀಶ್ವರೇಶುಂಡು ಯೋಗಿ ವಂದ್ಯುಂಡು ಕೃಷ್ಣುಂಡು ಈ ಕ್ಷಣಾಮೃತಧಾರಲೆಲಮಿ ಗುರಿಸಿ. ಪ್ರೀತಿಯಿಂದ ಈ ಕೃಷ್ಣ, ಯೋಗೇಶ್ವರನಾದಂತಹ ಕೃಷ್ಣ ತನ್ನ ಕಡೆಗಣ್ಣ ನೋಟಗಳಿಂದ ಸುರಿತಕ್ಕಂತಹ ಅಮೃತ ಧಾರೆಯಿಂದ ಆ ಧರಾಶಾಯಿಗಳಾಗಿ ಬಿದ್ದಂತಹವರಿಗೆಲ್ಲರ ಮೇಲೆ ಅವನ ಅಮೃತ ಧಾರೆಗಳಿಂದ ಕೂಡಿದ ದೃಷ್ಟಿಯನ್ನು ಹರಿಸಿದ. ಎಲಮಿಗುರಿಸಿ, ಅವನ ನೋಟದಲ್ಲೇ ಸೃಷ್ಟಿಯನ್ನೇ ಕಣ್ಣು ಬಿಡೋದ್ರ ಮೂಲಕ ಮಾಡಿದ್ದಂತಹ ಆದಿಪುರುಷ ಅವನು. ಈಗ ಪ್ರಾಣಗಳು ಹೋಗಿದ್ದವ್ರನ್ನ ತನ್ನ ಕಣ್ಣಿನ ನೋಟದಿಂದ ನೋಡಿದ ಮಾತ್ರದಿಂದ ಅವರೆಲ್ಲರೂ ಕೂಡ ಬದುಕೊಂಡ್ರು. ಪಸುಲು ಗೋಪಕುಲನು ಬ್ರತಿಕಿಂಚ ಮರಲಂಗ, ಆ ಗೋವುಗಳನ್ನು ಬಾಲಕರನ್ನು ಎಲ್ಲರನ್ನೂ ಬದುಕಿಸ್ದ. ವಾರು ತಮಕುಂಗ್ರಿಷ್ಣುವಲನ ಮರಲ ಬ್ರದುಕುಗಲಿಗೆ ನಂಚು ಭಾವಿಂಚಿ. ಅವ್ರಿಗೆಲ್ಲ ಅರ್ಥ ಆಯಿತು, ಓ ನಮಗೇನೋ ಅಪಾಯ ಬಂದಿತ್ತು, ಬಿದ್ದು ಹೋಗ್ಬಿಟ್ಟಿದ್ವಿ, ಕೃಷ್ಣನಿಂದಾಗಿ ನಾವು ಮತ್ತೆ ಬದುಕು ನಮಗೆ ದೊರಕಿತು ಎಂದು ಭಾವಿಸಿ ಸಂತುಷ್ಟ ಮಾನಸ ಮುಲಂಜನಿರಿ ಮಾನವೇಂದ್ರ. ಅವರೆಲ್ಲರಿಗೂ ಒಂದು ಆನಂದ ಉಂಟಾಯಿತು, ಗೋಪಾಲಕರಿಗೆ ಮತ್ತು ಗೋವುಗಳಿಗೆ. ಹೀಗೆ ತನ್ನ ಯೋಗೀಶ್ವರೇಶ್ವರನಾದಂತಹ ಕೃಷ್ಣ ತನ್ನ ಕಡೆಗಣ್ಣ ನೋಟಗಳಿಂದ ಅವರನ್ನೆಲ್ಲ ಮತ್ತೆ ಬದುಕಿಸಿದ. ಕಾಳಿಯ ಫಣಿ ದೂಷಿತಯಗೋ ಗಾಳಿಂದಿ ಪವಿತ್ರ ಜಯಂಗನುತ್ಸುಕೊಂಡೈ. ಕಾಳಿಂದಿ ಜಲವರ್ಣುಂಡು ಕಾಳಿಯೋ ಬೆಡಲಂಗ ನಡಿಚೆಂಗೌರವ ಮುಖ್ಯ. ಆ ಕಾಳಿಯ ಫಣಿ, ಕಾಳಿಯ ಅನ್ನತಕ್ಕಂತಹ ವಿಷ ಸರ್ಪದಿಂದ ದೂಷಿತವಾದಂತಹ ಕಾಳಿಂದಿ ಪವಿತ್ರಂಜಯಂಗ, ಆ ಯಮುನಾ ನದಿಯನ್ನು ಪವಿತ್ರವನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಉತ್ಸುಕೊಂಡೈ ಅವನು ಸಂಕಲ್ಪ ಮಾಡಿಕೊಂಡ. ಕಾಳಿಂದಿ ಜಲವರ್ಣುಂಡು, ಹೇಗಾದರೆ ಯಮುನಾ ನದಿ ಬಣ್ಣ ಕಪ್ಪು,
ಅದೇ ರೀತಿ ಇವನು ಕೂಡ ನೀಲಮೇಘಶ್ಯಾಮನಾದಂತಹ ಕೃಷ್ಣ ಕಾಳಿಯು ಬೆಡಲಂಗ ನಡಿಚೆಂಗೌರವ ಮುಖ್ಯ. ಆ ಕಾಳಿಯ ಅನ್ನತಕ್ಕಂಥ ಸರ್ಪವನ್ನು ಆ ಕಾಳಿಂದಿ ನದಿಯ ಮಡುವಿನ ಒಳಗಿಂದ ಹೊರಕ್ಕೆ ಕಳಿಸಲಿಕ್ಕೆ ಅಂತಂದುಬಿಟ್ಟು ಅವನು ಕಳಿಸಿದ, ಅಲ್ಲಿಂದ ತೊಲಗಿಸಿದ ಅದನ್ನು. ಆ ಒಂದು ಪ್ರಸಂಗ ಮುಂದೆ ಬರುತ್ತೆ. ಅನಿನ ನಯ್ಯಗಾದ ಜಲಂಬುಬಲನ ಮಾದವುಂಡೆಟ್ಟಿ ನೇರ್ಪುನ ಸರ್ಪಂಬು ದರ್ಪಂಬು ಮಾಪಿ ಬೆಡಲಿಂಚೆ ನಂದು ಬೆದ್ದ ಕಾಲಂಬ ವ್ಯಾಳಂ ಬೇಲೆಯುಂಡೆ ನೆರಿಂಗಿಂಪುಮು. ಶುಕ ಮಹರ್ಷಿ ಹೀಗೆ ಕಾಳಿಂಗ ಸರ್ಪವನ್ನು ಅಲ್ಲಿಂದ ಓಡಿಸ್ದ ಅಂತ ಹೇಳಿದ ತಕ್ಷಣ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆ ಅಗಾಧ ಜಲಂಬುವಲನ ಅಳತೆ ತಿಳಿಯದಂತೆ ಇರತಕ್ಕಂಥ ದೊಡ್ಡ ಜಲರಾಶಿ ಮಡುವಿನಿಂದ ಮಾಧವ ಅದು ಹೇಗಾದರೆ ಅಲ್ಲಿ ಅವನು ಕುಶಲನಾಗಿ ಆ ಸರ್ಪದ ದರ್ಪವನ್ನು ಅಣಚಿ ಅಲ್ಲಿಂದ ಹೊರಗಡೆ ಕಳಿಸಿದ. ಅದ್ಯಾಕೆ ಆ ಕಾಳಿಂಗ ಸರ್ಪ ಬಂದು ವ್ಯಾಳ ಅಂತಂತಂದರೆ ಸರ್ಪ, ಬೆದ್ದ ಕಾಲಂಬ ವ್ಯಾಳಂ ಬೇಲೆಯುಂಡೆ ನೆರಿಂಗಿಂಪುಂ, ಆ ಕಾಳಿಂಗ ಸರ್ಪ ಬಂದು ಅಲ್ಯಾಕಿತ್ತು ಹೇಳಬೇಕು ನೀವು ಅಂತ ಕೇಳ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜ. ತೊರ್ರುಲಂಗಾಚಿನ ನಂದುನಿ ಕುರ್ರನಿ ಚರಿತಾಮೃತಂಬುಗೊನ ಕೊನಿಜವುಲನ್ ಜುರ್ರಂಗದನಿ ಬಿಗಲ್ಗುನೆ ಬೆರ್ರುಲ ಕೈನನೂದಲಂಪ ವಿಪ್ರವರೇಣ್ಯ. ಹೇ ವಿಪ್ರವರೇಣ್ಯ, ಬ್ರಹ್ಮವೇತ್ತರಲ್ಲೆಲ್ಲರೂ ಎಲ್ಲ ಕೂಡ ಉತ್ತಮರಾದಂಥ ಶುಕಯೋಗೀಂದ್ರರೇ, ತೊರ್ರುಲಂಗಾಚಿನ ನಂದುನಿ ಕುರ್ರಣಿ. ತೊರ್ರು ಅಂತಂದರೆ ಹಸುಗಳು, ಗೋವುಗಳನ್ನು ಕಾಯೋದು ಅಂತಂದರೆ ಗೋವ ಚಾರಣ ಮಾಡ್ತಕ್ಕಂತಹ ಆ ನಂದನ ಮಗನ ಚರಿತಾಮೃತಂಬು ಗುನುಕೊನಿ. ಆ ನಂದಕುಮಾರನ ಕಥೆ ಅನ್ನತಕ್ಕಂಥ ಚರಿತಾಮೃತ, ಅದು ಒಂದು ಅಮೃತ ಧಾರೆ, ಅದು ಕಿವಿಗಳಿಂದ ಜವುಲನ್ ಜುರ್ರಂಗದ ನಿವಿಗಲ್ಗುನೆ. ಅವನ ಕತೆ, ಅವನ ಲೀಲಾಮೃತ ಚರಿತ್ರೆ ಎಷ್ಟು ಕೇಳಿದ್ರೂ ಕೂಡ ತೃಪ್ತಿ ಇಲ್ಲ. ಬೆರ್ರುಲ ಕೈನನು ದಲಂಪ ವಿಪ್ರವರೇಣ್ಯ, ಎಷ್ಟು ಇದು ಹೇಳಿ, ಈ ಮುಂದಕ್ಕೆ ಏನಾಯಿತು ಅದು ಹೇಳಿ ಅಂತ ಉತ್ಸುಕನಾಗಿ ಕೇಳ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜ. ಯಾರಿಗಾದರೂ ಭಗವಂತನ ಈ ಕಥಾಮೃತವನ್ನು ಕಿವಿಗಳಿಂದ ಪಾನ ಮಾಡಿದರೆ ಸಾಕು ಅನ್ಸೋದುಂಟೆ? ಇಲ್ಲ. ಕಾನ ರುಚಿರ ಅಂದಾಗೆ ಕೇಳಿದಷ್ಟು ಕೂಡ ರುಚಿಯಾಗಿರುತ್ತೆ. ಹೇಳಿ, ದಯವಿಟ್ಟು ನನಗೆ ಮುಂದಿನ ಕತೆ ತಿಳಿಸಿ. ಅನಿನ ಶುಕುಂಡಿಟ್ಲನಿಗೆ ಮಾನವೇಶ್ವರ ಒಕ್ಕ ಮಡುಗು ಕಾಳಿಂದಿಲೋಗಲದದಿ ಎప్పుడు కాళియ హీ విషవన్హి శిఖలచే వేంచుచుండునో మీద బరదెంచినంతన పక్షులైనంబడి మ్రగ్గునందున్ దద్భంగశీకరయుక్త పవనంబు సోకినన్ రాణులెవ్వి అయిన నప్పుండె చెచ్చున్ అట్టి ఆ మడుగులో నుదకంబు పొంగుచున్ ఉడుకుచుండన్ జూచి వెరగంది కుజనుల సృక్కజేయనవతరించిన బలవీరుండగ్రహించి భుజగ విషవహ్ని దోషంబు ఒలియంజేసి సుజలంగావించి ఆ నదింజూతుననుచు. ಮಾನವೇಶ್ವರ ಒಕ್ಕ ಮಡುಗು ಕಾಳಿಂದಿಲೋ ಗಲದಿ. ಹೇ ಪರೀಕ್ಷಿತ್ ಮಹಾರಾಜ, ಆ ಕಾಳಿಂದಿ ನದಿಯಲ್ಲಿ, ಯಮುನಾ ನದಿಯಲ್ಲಿ ಒಂದು ಮಡುವಿದೆ. ಅದು ಎప్పుಡೂ ಗಾಳಿಯಹಿ ವಿಷವನ್ನಿ ಶಿಖಲಚೆ ವೇಂಚುಚುಂಡುನು. ಆ ಮಡುವಿನಲ್ಲಿರ್ತಕ್ಕಂತಹ ನೀರು, ಅದರಲ್ಲಿ ಆ ಮಡುವಿನಲ್ಲಿ ವಾಸ ಮಾಡ್ತಕ್ಕಂತಹ ಕಾಳಿಂಗ ಸರ್ಪದ ವಿಷಾಗ್ನಿ ಜ್ವಾಲೆಗಳಿಂದ ಕುತ 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 ಕುದೀತಾ ಇರುತ್ತೆ ಆ ನೀರು. ಮೀದ ಬರದೆಂಚಿನಂತನ ಪಕ್ಷುಲೈನಂಬಡಿ ಮೃಗ್ಗು. ಆ ಮಡುವಿನ ಮೇಲೆ ಪಕ್ಷಿಗಳು ಹಾರಿದ್ರೇನೆ ಆ ವಿಷ ಜ್ವಾಲೆಗಳು ತಗಲೋ ಇಟ್ಗೆನೆ ಅವು ಬಿದ್ದು ಪ್ರಾಣ ಬಿಟ್ಟು ಬಿಡುತ್ತವೆ. ತದ್ಭಂಗಶೀಕರಯುಕ್ತ ಪವನಂಬು ಸೋಕಿನ ಪ್ರಾಣುಲೆವ್ವಿಯೈನ ನಪ್ಪುಂಡೆ ಚೆಚ್ಚು. ಆ ಒಂದು ಮಡು ಇರುತ್ತಲ್ಲ, ಅದರ ಅಲೆಗಳಿಂದ ತೆಗಿರ್ತಾ ಇರತಕ್ಕಂಥ ನೀರಿನ ತುಂತುರುಗಳನ್ನೇನಾದರೂ ಗಾಳಿ ಬೀಸಿದಾಗ ಆ ತುಂತುರುಗಳು ಅಂದರೆ ಅಷ್ಟು ವಿಷಯುಕ್ತವಾಗಿಬಿಟ್ಟಿದೆ. ಆ ತುಂತುರು ಸೋಕಿದರೆ ಸಾಕು, ಯಾವುದೇ ಒಂದು ಪ್ರಾಣಿ ಆದರೂ ತಕ್ಷಣವೇ ಮರಣಿಸ್ಬಿಡುತ್ತವೆ. ಅಟ್ಟಿ ಆ ಮಡುಗುಲೋ ನುದಕಂಬು ಪೊಂಗುಚು ನುಡುಕುಚುಂಡನ್. ಅಂತಹ ಆ ಮಡುವನ್ನು ಕಂಡ ಕೃಷ್ಣ ಅಲ್ಲಿ ಉದಕಂಬು ನೀರು ಕುತ 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 ಉಕ್ಕುತ್ತಾ ಇದೆ.
ಆ ವಿಷ ಜ್ವಾಲೆಗಳಿಂದ ಕುದೀತಾ ಕುದೀತಾ ನೊರೆ ನೊರೆಯಾಗಿ ಹೊರಕ್ಕೆ ಉಕ್ಕುತ್ತಾ ಇದೆ. ಜೂಚಿ ಬೆರಗಂದಿ ಕುಜನುಲ ಸೃಕ್ಕಂಜೇಯ. ಆ ಮಡುವನ್ನು ನೋಡಿ ಕೃಷ್ಣಂಗೆ ಭ್ರಾಂತಿ, ಏನಪ್ಪ ಇದು ಈ ಥರ ಆಗಿದೆಯಲ್ಲ, ಇದು ಈ ಥರ ಇದೆಯಲ್ಲ. ಕುಜನಲ ಸೃಕ್ಕಂಜೇಯ, ದುರ್ಮಾರ್ಗದಲ್ಲಿ ಪ್ರವರ್ತಿಸಿರ್ತಕ್ಕಂತಹ ಅವರನ್ನು ಅಣಚಿ, ಸೃಕ್ಕಂಜಯ ಅಂದರೆ ಅಣಚಿ ಅವರನ್ನು ನಿರ್ಮೂಲನ ಮಾಡತಕ್ಕಂತಹ ಒಂದು ಕಾರ್ಯಕ್ಕೋಸ್ಕರವೇ ಅವತರಿಸಿರತಕ್ಕಂತಹ ಕೃಷ್ಣ. ದುಷ್ಟ ಶಿಕ್ಷಣ ಶಿಷ್ಟ ಸಂರಕ್ಷಣವೇ ಅವನ ಈ ಅವತಾರ ಪ್ರಯೋಜನ. ಬಲವೀರುಡು ಆಗ್ರಹಿಂಚಿ, ಕೋಪ ಬಂತವನಿಗೆ. ನೋಡಿದ್ಯಾ, ಎಷ್ಟೋ ಪ್ರಾಣಿ ಪಕ್ಷಿಗಳು ತರುಲತೆಗಳು ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಈ ಕಾಳಿಂದಿ ನದಿ ಆ ಭುಜಗ ವಿಷವನ್ಹಿ ದೋಷ ಆ ನದಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ಒಲಿಯಂಜೇಸಿ, ಅದನ್ನು ನಿರ್ಮೂಲನ ಮಾಡಿ, ಆ ಸರ್ಪವಿಷದಿಂದ ತುಂಬಿರ್ತಕ್ಕಂಥ ನದಿ ಜಲದ ದೋಷವನ್ನು ನಿವಾರಣೆ ಮಾಡಿ, ಅಂದರೆ ಅವನನ್ನು, ಆ ಕಾಳಿಂಗ ಸರ್ಪವನ್ನು ಅಲ್ಲಿಂದ ಓಡಿಸಿ, ಸುಜಲಂಗಾವಿಂಚಿ ಆ ನದಿಂಜೂತು ನನುಚು, ನಿರ್ಮಲವಾಗಿ ಮಾಡಿ ಅದನ್ನು ಸುಜಲಂಗಾವಿಂಚಿ ಅಂದರೆ ಎಷ್ಟು ಜನರಿಗೆ ಉಪಕಾರವಾಗ್ತಕ್ಕಂತಹ ಜೀವನಾಧಾರವಾಗಿರ್ತಕ್ಕಂಥ ಜೀವನ ಅಂತಲೇ ಕರೀತಾರೆ ನದಿಯನ್ನು. ಅಂಥದ್ದು ಈ ದುಷ್ಟ ಸೇರಿಕೊಂಡು ಎಲ್ಲರ ಪ್ರಾಣ ತೆಗಿತಾ ಇದ್ದಾನಲ್ಲ, ಇದನ್ನು ಹೇಗಾದರೂ ಮಾಡಿ ಸುಜಲಂ ಗಾವಿಂಚಿ ಅಂದರೆ ನಿರ್ಮಲವನ್ನಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡ. ಕೃತ ನಿಶ್ಚಯುಂಡೈ ಪೂರ್ವಜನ್ಮ ಭಾಗ್ಯಂಬುಲಂದನ ಚರಣ ಸಂಸ್ಪರ್ಶಂಬುನಕು ಯೋಗ್ಯಂಬೈ ತತ್ ಸಮೀಪಂಬುನ ವಿಶಾಲ ವಿಟಪ ಶಾಖಾ ಕದಂಬಂಬುತೋ ನುನ್ನ ಕದಂಬ ಭೂಜಂಬು ನೆಕ್ಕಿ. ಸುಮ್ಮನೆ ಇದ್ದಕ್ಕಿದ್ದ ಹಾಗೆ ಆ ಮಡುವಳಕ್ಕೆ ಹೊರಟೋಗ್ಲಿಲ್ಲ ಅವನು. ಆ ತೀರದಲ್ಲಿದ್ದಂಥ ಒಂದು ದೊಡ್ಡ ವಿಶಾಲವಾದ ಶಾಖೋಪಶಾಖೆಗಳಿಂದ ಕೂಡಿದಂಥ ಒಂದು ಕದಂಬ ವೃಕ್ಷವನ್ನು ಹತ್ತಿದ, ಮೇಲಿಂದ ಧುಮುಕಣ ಅಂತ ನಿಶ್ಚಯ ಮಾಡಿಕೊಂಡು, ಕೃತ ನಿಶ್ಚಯುಂಡೈ ಆ ಸರ್ಪವನ್ನು ತೊಲಗಿಸಬೇಕು ಅಂತ ನಿಶ್ಚಯ ಮಾಡಿಕೊಂಡು, ಪೂರ್ವ ಜನ್ಮ ಭಾಗ್ಯಂಬುಲಂದನ ಚರಣ ಸಂಸ್ಪರ್ಶಂಬುನಕು ಯೋಗ್ಯಂಬೈ, ಅವನು ಹತ್ತುತ್ತಾನೆ ಆ ಕದಂಬ ವೃಕ್ಷದ ಮೇಲೆ ಅಂದರೆ ಆ ವೃಕ್ಷಕ್ಕೆ ಏನೋ ಪೂರ್ವಜನ್ಮದ ಪುಣ್ಯ, ಭಗವಂತನ ಪಾದ ಸ್ಪರ್ಶ ದೊರಕತಕ್ಕಂತಹದ್ದು ಮಹಾ ಕಷ್ಟ, ಯೋಗಿಗಳಿಗೂ ಕೂಡ ದುರ್ಲಭ. ಅಂತಹದ್ದು ಆ ಪೂರ್ವ ಪುಣ್ಯ ಮಾಡಿಕೊಂಡಿತ್ತು ಆ ಮರ. ಆದ್ದರಿಂದ ಆ ಶಾಖೋಪಶಾಖೆಗಳಿಂದ ಕೂಡಿದಂಥ ವಿಶಾಲ ವಿಟಪ, ದೊಡ್ಡದಾದಂತಹ ಆ ಕದಂಬ ಭೂಜಂಬುನೆಕ್ಕಿ, ಆ ಕದಂಬ ವೃಕ್ಷವನ್ನು ಮೇಲಕ್ಕೆ ಹತ್ತಿದ ಕೃಷ್ಣ. ಕಟಿಚೇಲಂಬು ಬಿಗಿಂಚಿ పించమునంజక్కంగొప్పు బంధించి దోస్తట సంస్ఫాలనమాచరించి చరణద్వంద్వంబు గీలించి తత్కుట శాఖాగ్రము మీద నుండి ఉరికెన్ గోపాల సింహంబు దిక్తటముల్ మ్రోయ హ్రదంబులు గుబగుబధ్వానం ಬನೂನಂಬುಗನ್. ಸಿದ್ಧಪಡ್ತಾ ಇದ್ದಾನೆ. ತನ್ನ ಮನೋನಿಶ್ಚಯವನ್ನು ಸೂಚಿಸೋ ರೀತಿಯಲ್ಲಿ ಕಟಿಚೇಲಂಬು ಬಿಗಿಂಚಿ, ಸೊಂಟಕ್ಕಿರ್ತಕ್ಕಂತಹ ಒಂದು ವಸ್ತ್ರವನ್ನು ಭದ್ರವಾಗಿ ಬಿಗಿದ ಸಂಕಲ್ಪದಂತೆ. ಪಿಂಚಮುನಜಕ್ಕಂಗೊಪ್ಪು ಬಂದಿಂಚಿ, ಆ ನವಿಲುಗರಿಯ ಪಿಂಚವನ್ನು ಧರಿಸಿದ್ದ. ಒಂದು ಸತಿ ಕೂದಲೆಲ್ಲ ಒದರ್ಕೊಂಡು ಕೊಪ್ಪು ಅಂದರೆ ಕೇಶ ಶೃಂಗಾರವನ್ನು ಗಟ್ಟಿಯಾಗಿ ಬಿಗಿದುಕೊಂಡ, ಶಿಕೆ ರೀತಿಯಲ್ಲಿ ಕಟ್ಕೊಂಡ. ದೋಸ್ತಟ ಸಂಸ್ಫಾಲನ ಮಾಚರಿಂಚಿ, ಈ ಕುಸ್ತಿ ಮಾಡ್ತಕ್ಕಂಥ ಪಟುಗಳು ತೋಳು ತೊಡೆಗಳನ್ನ ಸ್ಫಾಲನ ಮಾಡ್ಕೊಳ್ತಾರೆ. ಸಂಸ್ಫಾಲನ ಅಂದರೆ ಟಪ್ ಟಪ್ ಅಂತ ಅದು ಅವ್ರಿಗೆ ಒಂದು ಉತ್ಸಾಹವನ್ನು ಉಂಟು ಮಾಡ್ತಕ್ಕಂಥದ್ದು. ಅದೇ ರೀತಿ ಅವರ ವೀರ್ಯ ಸೂಚಕ. ಆ ರೀತಿಯಾಗಿ ಇವನು ಕೂಡ ದೋಸ್ತಟ ಅಂದರೆ ಎರಡು ಭುಜಗಳನ್ನು ಕೂಡ ಸಂಸ್ಫಾಲನ ಮಾಚರಿಂಚಿ ತಟ್ಕೊಂಡ. ಚರಣ ದ್ವಂದ್ವಂಬು ಗೀಲಿಂಚಿ, ಊರಿ ನಿಂತ್ಕೊಂಡ. ಆ ಮೇಲಕ್ಕೆ ಹತ್ತಿದಾನೆ, ಆ ಮರದ ಮೇಲೆ ಹತ್ತಿ ಅಲ್ಲಿ ಊರಿ ನಿಂತ್ಕೊಂಡು ತತ್ಕುಟ ಶಾಖಾಗ್ರಮ ಮೀದ ನುಂಡಿ ಉರಿಕೆನ್, ಒಂದು ಸರ್ತಿ ಒಳ್ಳೆ ಒಂದು ಧುಮುಕಿದ. ಹೇಗೆ ಧುಮುಕಿದ ಅಂದರೆ ಗೋಪಾಲ ಸಿಂಹಂಬು ಅಂತ ಹೇಳ್ತಾರೆ. ಸಿಂಹ ಹೇಗಾದರೆ ಒಂದು ಜಂಪ್ ಕೊಟ್ಟರೆ ಇಲ್ಲಿಂದ ಅಷ್ಟು ದೂರ ಎಗರುತ್ತಲ್ಲ, ಆ ರೀತಿ ಗೋಪಾಲ ಸಿಂಹ ಅನ್ನತಕ್ಕಂಥ ಶ್ರೀ ಕೃಷ್ಣ ಧಬಾಲ್ ಅಂತ ಆ ಮಡುವಿನೊಳಕ್ಕೆ ಧುಮುಕಿದ. ದಿಕ್ತಟಮುಲ್ ರೋಯ ಹ್ರದಂಬುಲು ಗುಬಗುಬಧ್ವಾನಂಬನು ನಂಬುಗನ್, ಅವನು ಜಗತ್ತನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಭಗವಂತ ಅಷ್ಟು ಮೇಲಿಂದ ಧಬಾಲ್ ಅಂತ ಧುಮುಕಿದ ತಕ್ಷಣವೇ ಆ ಶಬ್ದ ಧ್ವಾನ
ಗುಬಗುಬಧ್ವಾನಂ, ಅವನು ಬಿದ್ದಂತಹ ಶಬ್ದ ಅನೂನಂಬುಗನ್ ಪ್ರತಿಧ್ವನಿಸ್ತಾ ದಿಕ್ತಟಮುಲ್ ರೋಯ, ದಿಕ್ಕು ದಿಕ್ಕುಗಳಲ್ಲೂ ಪ್ರತಿಧ್ವನಿಸ್ತಾ ಇದೆ ಭಗವಂತನ ಒಂದು ಧುಮುಕಿನಿಂದ ಉಂಟಾದಂತಹ ತರಂಗಗಳಿಂದ ಬಂದಂತಹ ಶಬ್ದ. ಭೂರಿ ಮಹಾಪ್ರತಾಪ ಪರಿಪೂರ್ಣ ಭಯಂಕರ ಗೋಪಬಾಲ ಕಂಠೀರವಪಾತ ವೇಗ ವಿಕಟೀಕೃತ ದುರ್ವಿಷ ಭೀಷಣೋರ್ಮಿ ಸಂಪೂರಿತಮೈ ವಡಿಂಗಲಗೆ ಪೊಂಗಿ ಧನುಷ್ಯತ ಮಾತ್ರ ಭಾಗ ವಿಸ್ತಾರಮು ಪೊಂಗೆ ನಮ್ಮಡುಗು ತಪ್ತಪಯಕ್ಕಣ ಬುದ್ಬುದೋಗ್ರಮೈ. ಭೂರಿ ಮಹಾಪ್ರತಾಪ, ಆ ಮಹಾಪ್ರತಾಪನಾದಂತಹ ಗೋಪಬಾಲ ಕಂಠೀರವ, ಸಿಂಹದ ಕಿಶೋರದಂತಹ ಆ ಗೋಪಬಾಲಕ ಪಾತ ವೇಗ ಧಬ್ ಅಂತ ಧುಮುಕಿದ ತಕ್ಷಣನೇ ಆ ವೇಗಕ್ಕೆ ಏನಾಯ್ತು, ವಿಕಟೀಕೃತ ದುರ್ವಿಷ ಭೀಷಣೋರ್ಮಿ, ಆ ವಿಷಪೂರಿತವಾದಂಥ ಮಡುವಿನಲ್ಲಿ ಭೀಷಣವಾದ ಅಲೆಗಳು ಎದ್ದಿದ್ದೆ ಇವನ ಭಾರಕ್ಕೆ ಏನಾಯ್ತು, ಪೊಂಗಿ ಧನುಷ್ಯತ ಮಾತ್ರ ಭಾಗ ವಿಸ್ತಾರಮು ಪೊಂಗೆ ನಮ್ಮಡುಗು. ಆ ಒಂದು ಮಡುವು ಇದ್ದಿದ್ದು 600 ಧನುಸ್ಸುಗಳಷ್ಟು, ಅಂದರೆ ಸುಮಾರು 600 ಅಡಿಗಳಷ್ಟು ವಿಸ್ತಾರವಾಗಿ ಹರಡ್ಕೊಂಡ್ಬಿಡ್ತು. ಆಗಲೇ ಹೇಳಿದ ಹಾಗೆ ಇಡೀ 3 ಲೋಕಗಳನ್ನು ತನ್ನ ಹೊಟ್ಟೆಯಲ್ಲಿ ಧರಿಸಿರತಕ್ಕಂತಹ ಪರಮ ಪುರುಷ ಅವನು. ಅವನ ಧುಮುಕಿದ ವೇಗಕ್ಕೆ, ಅವನ ಭಾರಕ್ಕೆ ಅಲ್ಲಿನ ವಿಷದ ನೀರು, ಊರ್ಮಿ ಅಲೆಗಳು ಎದ್ದು ಆ ಮಡುವಿನಿಂದ ಹೊರಕ್ಕೆ 100 ಧನುಸ್ಸುಗಳಷ್ಟು ದೂರಕ್ಕೆ ಹರಡ್ಕೊಂಡ್ಬಿಡ್ತು. ತಪ್ತಪಯಕ್ಕಣ ಬುದ್ಬುದೋಗ್ರಮೈ, ತಪ್ತಪಯಕ್ಕಣ, ಆ ವಿಷ ಜ್ವಾಲೆಗಳಿಂದ ಕುದೀತಾ ಇರತಕ್ಕ ನೀರು ಬುದು 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 ಅಂತ ಎದ್ದುಬಿಟ್ಟು ಅಷ್ಟಗಳಕ್ಕೂ ಹರಡಿಬಿಟ್ಟು ಏನು ಅದರ ಒಂದು ಗಲಾಟೆ ಉಕ್ಕಿ ಹೊರಟು ಹೋಗ್ಬಿಟ್ಟಿದೆ ಹೊರಗಡೆಗೆಲ್ಲ ವಿಷದ ಜಲ. ಪಾಠೀನಾಕೃತಿಂದೋಯ ರಾಶಿ ನಡುಮನ್ ಭಾಸಿಲ್ಲಿ ಮುನ್ನಾಡ್ಯುಂಡೈ ಕಾಠಿಣ್ಯಕ್ರಿಯನೀದು ನೇರ್ಪುದನ ಕುಂಗಲ್ಮಿನ್ ಭುಜಗೇಂದ್ರ ಹೃತ್ಪೀಠಾಗ್ರಂಬುನ ರೋಷವನ್ಹಿಲಗೆಯನ್ ಭೀಮಂಬುಗಾನಿಂದೆ ನುಲ್ಲೋಠೋತ್ತುಂಗ ತರಂಗಮೈ ಮಡುಗು ದುರ್ಲೋಕ್ಯಂಬುಗ ಬಾಹುಲನ್. ಪಾಠೀನಾಕೃತಿನ್, ಪಾಠೀನಾಕೃತಿ ಅಂತಂದರೆ ಮತ್ಸ್ಯ ರೂಪ. ಹಿಂದೆ ತೋಯ ರಾಶಿ ನಡುಮನ್, ಪ್ರಳಯ ಕಾಲದಲ್ಲಿ ಸತ್ಯವ್ರತ ಮಹಾರಾಜ ಅಥವಾ ವೈವಸ್ವತ ಮನುವನ್ನು ಆ ಒಂದು ಹಡಗಿನಲ್ಲಿ ವೈವಸ್ವತ ಮನು ಏನು ಮಾಡಿರ್ತಾನೆ, ಎಲ್ಲ ವೇದಗಳು ಮತ್ತು ಎಲ್ಲ ಸೃಷ್ಟಿಗೆ ಬೇಕಾಗತಕ್ಕಂಥದ್ದ ಎಲ್ಲದರ ಬೀಜಗಳು ಎಲ್ಲವನ್ನು ಕಾಪಾಡಿ ತೆಗೆದುಕೊಂಡು ಹೋಗೋಣ ಅಂತ ಒಂದು ಹಡಗಿನಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ಆ ಪ್ರಳಯ ಜಲದಲ್ಲಿ ಅವನಿಗೆ ಉಕ್ಕಿ ಉಕ್ಕಿ ಬರ್ತಾ ಇರತಕ್ಕಂಥ ಜಲ, ಆಗ ಭಗವಂತ ಅವನನ್ನು ಅನುಗ್ರಹಿಸಿ ಮತ್ಸ್ಯಾವತಾರವನ್ನೆತ್ತಿ ತನ್ನ ಕೊಂಬಿಗೆ ಆ ಹಡಗನ್ನು ಕಟ್ಟಿಕೊಂಡು ತೆಗೆದುಕೊಂಡು ಹೋಗಿ ಒಂದು ಕಡೆ ನೆಲೆಗೊಳಿಸ್ತಾನೆ ಅನ್ನತಕ್ಕಂಥದ್ದು ಒಂದು ಮತ್ಸ್ಯಾವತಾರದ ಕಥೆ. ಅದೇ ರೀತಿ ವೇದಗಳನ್ನು ಕದ್ದು ಹೊರಟೋಗಿರ್ತಕ್ಕಂಥ ಅವನು ಸಮುದ್ರದಲ್ಲಿ ರಾಕ್ಷಸ ಮುಳುಗಿ ಹೋದಾಗ ಆಗ ಕೂಡ ಮತ್ಸ್ಯಾವತಾರವನ್ನೆತ್ತಿ ಆ ವೇದಗಳನ್ನು ಮರಳಿ ತಂದಂತಹ ಮತ್ಸ್ಯಾವತಾರದ ಕಥೆ. ಒಟ್ಟಲ್ಲಿ ಭಗವಂತನಿಗೆ ಪಾಠೀನಾಕೃತಿ ದೋಯರಾಶಿ ನಡುಮನ್ ಭಾಸಿಲ್ಲಿ ಮುನ್ನಾಡ್ಯುಂಡೈ, ಹಿಂದೆಯೇ ಒಮ್ಮೆ ಮತ್ಸ್ಯಾವತಾರ ಎತ್ತಿ ಆ ತೋಯ ರಾಶಿಯ ಮಧ್ಯೆ ಸಮರ್ಥವಾಗಿ ಅದನ್ನು ಈಜಿದ್ದು ಅವನಿಗೆ ಅಭ್ಯಾಸ ಇದೆ, ಹಿಂದೆಯೇ ಒಮ್ಮೆ ಅಭ್ಯಾಸ ಇದೆ. ಈಗ ಇವನು ಧುಮುಕಿದ್ದೇಟಿಗೆ ಆ ಕಾಳಿಂದಿ ಮಡು ಅಲ್ಲೋಲವಾಗೋಯ್ತು. ಮತ್ತು ಆ ಭೀಕರವಾದಂತಹ ಜಲದಲ್ಲಿ ಅವನು ಭೀಮಂಬುಗಾನಿಂದೆ ಬಾಹುಲನ್, ತರಂಗದಲ್ಲಿ ಉಲ್ಲೋಟುತ್ತಂಗ ತರಂಗಮೈ ಮಡುಗು, ಇವನು ತನ್ನ ಬಾಹುಗಳಿಂದ, ಪುಟ್ಟ ಬಾಲಕ ಅಂತ ಅಂದ್ಕೊಳ್ತೀವಿ, ಆದರೆ ತನ್ನ ಬಾಹುಗಳಿಂದ ಆ ಭಯಂಕರವಾದ ಮಡುವಿನಲ್ಲಿ ಈಜ್ತಾ ಇದ್ದಾನೆ. ಅದು ಅವನು ಈಜತಕ್ಕಂಥ ರಭಸಕ್ಕೆ ಕೂಡ ಆ ಮಡುವು ಕಲ್ಲೋಲವಾಗ್ತಾ ಇದೆ. ಆಗ ಭುಜಗೇಂದ್ರ ಹೃತ್ಪೀಠಾಗ್ರಮ್ಮನ ರೋಷವನ್ಹಿಲೆಗೆಯನ್, ಆಗ ಅದನ್ನು ನೋಡ್ತಾನೆ ಆ ಭುಜಗೇಂದ್ರ ಅಂದರೆ ಕಾಳಿಂಗ ಸರ್ಪ ನೋಡಿ ಅವನಿಗೆ ಕೋಪ ಬರುತ್ತೆ. ಅವನ ಹೃದಯದಲ್ಲಿ ರೋಷಾಗ್ನಿ ಜ್ವಾಲೆಗಳು ಏಳುತ್ತೆ ಇವನನ್ನು ಕಂಡು. ಆ ಸಮಯಂಬುನ
బాలుడొక్కడు వీడు నా మడుంగు విభ్రాంతోచ్చలత్కీర్ణ కల్లోలంబైగలగ జరించనిటనే లోంట చూడండో మత్కీలాభీల విశాల దుస్సహ విషాగ్నిజ్వాలలన్ భస్మమై గూలం చేసేద నేడు లోకులకు నా కోపంబు దీపింపగన్. ಬಾಲುಡೊಕ್ಕಡು ವೀಡು. ಆಗ ಆ ಕಾಳಿಂಗ ಸರ್ಪ ಇವನ ಬಗ್ಗೆ ಯೋಚನೆ ಮಾಡ್ತದೆ. ಇವನು ಎಷ್ಟರವನಿನ್ನ, ಇವನಿನ್ನ ಬಾಲಕ, ಚಿಕ್ಕವನು. ನಾ ಮಡುಗು ವಿಭ್ರಾಂತೋಚ್ಚಲತ್ಕೀರ್ಣ ಕಲ್ಲೋಲಂಬೈಗಲಂಗ ಜರಿಂಚೆನಿಟ, ನನ್ನ ಈ ಒಂದು ಮಡುವು ಕಲ್ಲೋಲವಾಗಿಬಿಡ್ಬೇಕು, ಆ ರೀತಿಯಾಗಿ ಈಜುತ್ತಾ ಇದ್ದಾನಲ್ಲ. ನೇಲೋನುಂಟ ಜೂಡಂಡು, ನಾನು ಒಳಗಿದ್ದೀನಿ ಅನ್ನತಕ್ಕಂಥ ಭಯ ಕೂಡ ಇಲ್ಲ ಇವನಿಗೆ. ಕಾಳಿಂಗ ಸರ್ಪ ಭಯಂಕರವಾದ ನಾನು ಇಲ್ಲಿದ್ದೀನಿ ಅನ್ನತಕ್ಕಂಥ ಒಂದು ಭೀತಿ ಕೂಡ ಇಲ್ಲ ಈ ಹುಡುಗನಿಗೆ. ಮತ್ಕೀಲ ಭೀಲ ವಿಶಾಲ ದುಸ್ಸಹ ವಿಷಾಗ್ನಿ ಜ್ವಾಲಲನ್ ಭಸ್ಮಮಯಿ ಕೂಲಂಜೇಸೇದ ನೇಡು. ಮಾಡ್ತೀನಿ ಇವನಿಗೆ ನನ್ನ ಈ ವಿಷಜ್ವಾಲೆಗಳಲ್ಲಿ ಬೆಂಕಿಯ ಕಿಡಿಗಳನ್ನು ಪ್ರಸಾರ ಮಾಡ್ತಕ್ಕಂತಹ ನನ್ನ ಈ ವಿಷಜ್ವಾಲೆಗಳಿಂದ ಭಸ್ಮಮೈಗೂಲಂಜೇಸಿದ, ಇವನನ್ನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ. ನೇಡು ಲೋಕುಲಕು ನಾ ಕೋಪಂಬು ದೀಪಿಂಪಗನ್. ಈ ದಿನ ಲೋಕಗಳಿಗೆ ತಿಳಿಯಲಿ ನನ್ನ ಕೋಪ ಅಂದರೆ ಅದು ಎಷ್ಟು ದುಸ್ಸಹವಾಗಿರುತ್ತೆ ಅಂತ ಆ ಭಗವಂತನ ಮೇಲೆ ಇವನ್ನ ಇದು ಮಾಡ್ತಾ ಇದ್ದಾನೆ, ಸ್ಪರ್ಧೆ ಮಾಡ್ತಾ ಇದ್ದಾನೆ. ಭಗವಂತನ ಕೇವಲವಾಗಿ ಪರಿಗಣಿಸ್ತಾ ಇದ್ದಾನೆ. ದುಷ್ಟ ಅವನು. ಆ ದುಷ್ಟತನದಿಂದ ಇಷ್ಟು ಚಿಕ್ಕ ಹುಡುಗನಿಗೆ ಭೀತಿ ಇಲ್ವಲ್ಲ, ಮಾಡ್ತೀನಿ ಇವನಿಗೆ ಅಂತ ತನ್ನ ಹೃದಯದಲ್ಲಿ ಕೋಪಾಗ್ನಿ ಜ್ವಾಲೆ ಹೇಳ್ತಾ ಇರಬೇಕಾದ್ರೆ ಕಾಳಿಂಗ ಹೀಗಂದುಕೊಂಡ. ಅಣಿತಲಂಚಿ ವಿಜೃಂಭಿಂಚಿ ಘೋರ ವಿಷಾನಲ ಪ್ರಬಲ ಗೊಬ್ಬುನ ಗ್ರಮ್ಮಂಗ ಸರ್ಪ ಸೈನ್ಯ ವಿಸ್ಫಾರುಣು ಗಾಳಿಯೋರಗುಡು ಪಾರವಡಿಂಗರ ಚೆನ್ ಭಯೋದರಾಕಾರುನ್ ಭಯೋ ವಿಹಾರೋ ಭಯಕಂಪ ವಿದೂರು ಮಹಾಗಭೀರು ನಾಭೀರ ಕುಮಾರು ವೀರು ನವಪೀತ ಶುಭಾಂಬರಧಾರು ಧೀರು ನಿನ್. ಈ ವಿಧವಾಗಿ ತನ್ನ ಹೃದಯದಲ್ಲಿ ಕೋಪವನ್ನು ಧರಿಸಿದಂಥ ಕಾಳಿಂಗ ಮಹಾಸರ್ಪ, ಇವನು ಇಷ್ಟು ಚಿಕ್ಕ ಹುಡುಗ, ನನ್ನ ಭಯವೇ ಇಲ್ವೇ ಇವನಿಗೆ ಅಂತಂದಿದ್ದೆ. ಅವನು ಒಬ್ಬರಿರ್ತಾರ ದುಷ್ಟರು, ಅವನಿಗೆ ಸರ್ಪ ಸಮೂಹವೇ ಇದೆ ಅವನ ಜೊತೆ, ಸರ್ಪ ಸಂಕುಲ, ಅವನ ನೆಂಟರು ಎಲ್ಲ. ಸರ್ಪ ಸೈನ್ಯ ವಿಸ್ಫಾರುಡು, ಆ ಸರ್ಪ ಸೈನ್ಯವನ್ನೆಲ್ಲ ಕರ್ಕೊಂಡು ಬಂದ ಕಾಳಿಯೋರಗ. ಪಾರಿವಡಿಂಗರ ಚೆನ್ ಕಚ್ಚಿಬಿಟ್ಟ, ಬಂದಿದ್ದು ಕೃಷ್ಣನನ್ನು ಕಚ್ಚಿದ. ಯಾರನ್ನು ಕಚ್ಚಿದ್ದವನು, ಅವನಿಗೆ ಇನ್ನೆಷ್ಟು ಧೈರ್ಯ. ಭಯೋದರಾಕಾರುಂ, ನೀಲಮೇಘ ಶ್ಯಾಮಲ ವರ್ಣದಿಂದ ಮೆರಿತಾ ಇರ್ತಕ್ಕಂಥ ಕೃಷ್ಣನ್ನ, ಪಯೋವಿಹಾರು, ಈ ನೀರಿನಲ್ಲಿ ಈಜಾಡ್ತಾ ಇರ್ತಕ್ಕಂತಹ ಭಗವಂತನನ್ನು, ಭಯ ಕಂಪ ವಿದೂರು, ಅವನಿಗೆ ಎಂಥ ಭಯ, ಅವನಿಗೇನೂ ಭಯವಿಲ್ಲ. ಮಹಾಗಭೀರು, ಮಹಾಗಾಂಭೀರ್ಯದಿಂದ ಕೂಡಿರತಕ್ಕಂಥ ಆಭೀರ ಕುಮಾರು, ಆ ಗೊಲ್ಲ ಬಾಲಕನಾದಂತಹ ಕೃಷ್ಣನನ್ನ, ವೀರು, ಅವನೆಂತಹ ಮಹಾವೀರ ಅವನು. ನವಪೀತ ಶುಭಾಂಬರಧಾರು ಧೀರು ನಿನ್, ಧೀರನಾಗಿದ್ದಾನೆ. ಆ ಹೊಸದಾದಂತಹ ಪೀತಾಂಬರವನ್ನು ಧರಿಸಿದ್ದಾನೆ ಭಗವಂತ. ಅದು ಒಳ್ಳೆ ಬಂಗಾರದ ವರ್ಣದಿಂದ ಮೆರೀತಾ ಇದೆ. ತನ್ನ ಬಾಹುಬಲದಿಂದ ಆ ಮಡುವಿನೆಲ್ಲ ಈಜಾಡ್ತಾ ಇದ್ದಾನೆ. ಅವನಿಗೆ ಎಂಥ ಭಯ, ಧೀರ ವೀರ ಅವನು. ಆ ಭೀರ ಕುಮಾರನಾಗಿ ಈಗ ಅವತಾರವೆತ್ತಿದ್ದಾನೆ. ಅವನನ್ನ ಕಚ್ಚಿದ ಈ ಕಾಳಿಂಗ. ಕರಚಿ ಪಿರುತಿವಕ ಮರಿಯುನು ವೆರವಕ ನಿಜವದನ ಜನಿತ ವಿಷದಹನ ಶಿಖಲ್ ಮೆರೆಯಿಂದನ ನಿಡುದ ಯೊಡಲಿನಿ ನೇರಿ ಹರಿಂಬೆನಂಗೊನಿಯೇ ಭುಜಗ ನಿವಹ ಪತಿಬಡಿನ್. ಕರಚಿ ಪಿರುತಿವಕ ಮರಿಯುನು, ಕಚ್ಚೋದೇನೋ ಕಚ್ಚಿಬಿಟ್ಟ, ಮತ್ತೆ ಹಿಂದಕ್ಕೆ ಹೋಗಲಿಲ್ಲ ಅವನು. ಸರ್ಪ ಯಾವಾಗಲೂ ಕಚ್ಚೋದ್ರ ಜೊತೆಗೆ ಬಂಧ ಮಾಡಿಬಿಡುತ್ತೆ. ಸರ್ಪ ಬಂಧ, ನಾಗಪಾಶ ಬಿಗಿದು ಬಿಡುತ್ತೆ. ಆ ರೀತಿ ವೆರವಕ ನಿಜ ವದನ ಜನಿತ ವಿಷದಹನ ಶಿಖಲ್ ಮೆರೆಯನ್, ಅದರ ಬಾಯಿಂದ ವಿಷದಹನ, ವಿಷಾಗ್ನಿ ಜ್ವಾಲೆಗಳು ಚಿಮ್ಮುತ್ತಾ ಇವೆ. ಅಂತಹ ಅವನು ಏನು ಮಾಡ್ದ ಕಾಳಿಂಗ, ತನ್ನ ನಿಡುದ ಒಡಲಿನಿ, ಉದ್ದಕ್ಕಿದ್ದ ಉದ್ದವಾದಂತಹ ಸರ್ಪ ಅದು. ನೆರಿ ಹರಿಂಬೆನಗೊನಿಯೇ ಭುಜಗ ನಿವಹ ಪತಿವಡಿನ್, ಅವನ
ಆ ಹೆಡೆಗಳನ್ನು ಮೇಲಕ್ಕೆ ಎತ್ತದ, ಅದರಿಂದ ಒಳ್ಳೆ ಭೀಕರವಾದ ವಿಷ ಜ್ವಾಲೆಗಳು ಬರ್ತಾ ಇದೆ. ಧಗ 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 ಅಂತ ಪ್ರಸರಿಸ್ತಾ ಇದೆ ಆ ಜ್ವಾಲೆಗಳು, ವಿಷಾಗ್ನಿ ಜ್ವಾಲೆಗಳು. ಈಗ ಕೃಷ್ಣನ ಸುತ್ತೂ ಕೂಡ ತನ್ನ ಒಂದು ಉದ್ದವಾದಂತಹ ಸರ್ಪ ಶರೀರವನ್ನು ಕೃಷ್ಣನ ಶರೀರದ ಸುತ್ತಬಿಟ್ಟು ಅತಿ ವೇಗವಾಗಿ ಬಂಧಿಸ್ಬಿಟ್ಟ ಕೃಷ್ಣನ್ನ. ತನ್ನ ನಿಡದು ಒಡಲಿನಿ ನೆರಿ ಹರಿಂಬೆನಂಗೊನಿಯೇ ಭುಜಗ ನಿವಹಪತಿ ವಡಿನ್. ಆ ಸರ್ಪಗಳಿಗೆ ರಾಜ ಅವನು, ಭುಜಗ ನಿವಹಪತಿ. ಆ ಸರ್ಪದ ಗುಂಪುಗೆ ಒಬ್ಬ ರಾಜನಾಗಿದ್ದಂತಹ ಅವನು ಬಂದು ಕೃಷ್ಣನನ್ನು ತನ್ನ ಶರೀರದಿಂದ ಸುತ್ತುವರೆದು ಸರ್ಪಪಾಶವನ್ನು ಬಿಗಿಸ್ಬಿಟ್ಟ. ఇట్లు భోగి భోగ పరివేష్టితుండై చేష్టలు లేనివాని తెరంగునన్ గానంబడుచున్న ప్రాణసకునింగనుంగుని తత్ప్రభావంబులెరుంగక తత్సమర్పిత ధనదార మనోరథ ಮಾನಸುಲುಗಾವುನ. ಇಟ್ಲು ಭೋಗಿ ಭೋಗ ಪರಿವೇಷ್ಟಿತುಂಡೈ, ಈ ರೀತಿಯಾಗಿ ಸರ್ಪದಿಂದ ಸುತ್ತುವರೆದಂತಹ ಆ ಕೃಷ್ಣ ಚೇಷ್ಟಲು ಲೇನಿವಾನಿ ತೆರಂಗುನ, ನಿಶ್ಚೇಷ್ಟಿತನಾಗಿಬಿಟ್ಟಿದ್ದಾನೋ, ಅದು ಕಚ್ಚಿಬಿಟ್ಟಿದೆ ಬೇರೆ, ಮತ್ತು ತನ್ನ ಶರೀರದಿಂದ ಇವನ್ನ ಬಿಗಿದು ಸುತ್ತು ಬಿಟ್ಟಿದೆ. ನಿಶ್ಚೇಷ್ಟಿತವಾಗಿಬಿಟ್ಟಿದ್ದಾನೆ, ನಿಶ್ಚೇಷ್ಟಿತನಾಗಿಬಿಟ್ಟಿದ್ದಾನೆ ಭಗವಂತ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಗೊಲ್ಲ ಬಾಲಕರು, ತೀರದಲ್ಲಿದ್ದಂತಹ ಗೋವುಗಳು ಎಲ್ಲರೂ ಪ್ರಾಣಸಕುನಿಂಗನುಂಗುನಿ ತತ್ ಪ್ರಭಾವಂಬುಲೆರುಂಗಕ, ಅವರಿಗೆ ಅವನು ಪ್ರಾಣಸಖ, ಆತ್ಮೀಯ ಮಿತ್ರ, ತಮ್ಮನ್ನು ಎಲ್ಲ ಆಪತ್ತುಗಳಿಂದ ಕಾಪಾಡತಕ್ಕಂಥವನು. ಈಗ ಇವನ ಆಪತ್ತಿಗೆ ಸಿಕ್ಕಾಕೊಂಡ್ಬಿಟ್ನಲ್ಲ ಅನ್ನತಕ್ಕಂಥ ದುಃಖ, ಕಳಬಳ. ತತ್ ಪ್ರಭಾವಂಬುಲೆರುಂಗಕ, ಅವನ ಪ್ರಭಾವವನ್ನು ಪೂರ್ತಿಯಾಗಿ ಅರಿತವರಲ್ಲ ಅವರು ಗೊಲ್ಲರು, ಮುಗ್ಧ ಜನ. ತತ್ ಸಮರ್ಪಿತ ಧನದಾರ ಮನೋರಥ ಮಾನಸುಲು ಗಾವುನ, ತಮ್ಮದೆಲ್ಲವನ್ನೂ ನಿರ್ವ್ಯಾಜ ಪ್ರೀತಿಯಿಂದ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಕ್ಕಂಥವ್ರು. ತಮ್ಮ ಪ್ರೀತಿ, ತಮ್ಮ ಹೃದಯ, ತಮ್ಮ ಇಷ್ಟ, ಅವ್ರಿಗೆ ಯಾರು ಇಷ್ಟ? ಮನೋರಥ ಕೃಷ್ಣ ಜೊತೆಲಿದ್ದರೆ ಸಾಕು. ಆ ರೀತಿಯಾದಂತಹ ಆ ಆಭೀರ ಕುಮಾರರು, ಗೊಲ್ಲ ಬಾಲಕರು, ಗೊಲ್ಲರು ಎಲ್ಲರೂ ಕೂಡ ತೀರದಲ್ಲಿ ನಿಂತಿದ್ದಾರೆ. ಏನಾಗ್ತಾ ಇದೆ ನಮ್ಮ ಕೃಷ್ಣನಿಗೆ, ಏನು ಹೀಗಾಗೋಯ್ತಲ್ಲ ಮಗುಗೆ ಅಂತ ಕಳವಳಗೊಳ್ತಾ ಇದ್ದಾರೆ. ಅದೇ ಮನ ಕೃಷ್ಣನಿಂಗರಿಚೆ ನಂತಟ ಬೋಕ ಭುಜಂಗಮಂಬೋ ದುರ್ಮದ ಮುನಮೇನಂಜುಟ್ಟಿಕೊನಿ ಮಾನಕಯುನ್ನದಿ ಇಂಕ ನೇಮಿ ಸೇಯುದ ಮೆಟಂಜೊತ್ತ ಮೇ ಪುರುಷುಲೋಪುಡು ರೀಯಹಿ ನಡ್ಡ ಪೆಟ್ಟ ನಯ್ಯದಿ ಸದುಪಾಯು ಮಂಚುನ್ ಬಡಿ ರಾತ್ತರವಂಬುಲಂದೂಲಿ ಗೋಪಕುಲ್. ಈ ತೀರದಲ್ಲಿರತಕ್ಕಂಥ ಗೋಪಾಲಕರಿಗೆ ಎಲ್ಲ ವಿಪರೀತವಾದ ಕಳವಳ, ಭೀತಿ, ಭಯ ಉಂಟಾಗ್ತದೆ. ಅಯ್ಯೋ ಮನ ಕೃಷ್ಣನಿಂಗರಿಚೆ, ಕಚ್ಚಿಬಿಡ್ತು ನೋಡ್ರಪ್ಪ ಸರ್ಪ ನಮ್ಮ ಕೃಷ್ಣನ್ನ. ಬೋಕ ಭುಜಂಗಮಂಬು ದುರ್ಮದಮುನ ಮೇನಂಜುಟ್ಟಿಕೊನಿ ಮಾನಕ ಎನ್ನದೆ, ಬರೀ ಕಚ್ಚಿ ಬಿಟ್ಬಿಡ್ಲಿಲ್ವಲ್ಲ, ಅವನ ಶರೀರವನ್ನು ಸುತ್ತಕೊಂಡು ಬಿಟ್ಟಿದೆ, ಬಿಡ್ತಾನೇ ಇಲ್ಲ, ಸರ್ಪ ಬಂಧ ಕಟ್ಟಿಬಿಟ್ಟಿದೆ. ಇಂಕ ನೇಮಿಸೇಯುದ, ಈಗ ನಾವೇನು ಉಪಾಯ ಮಾಡ್ತಕ್ಕಂಥದ್ದು ಅವನ್ನ ಬಿಡಿಸ್ಕೊಂಡು ಬರೋಕ್ಕೆ? ಎಟಂಜೊತ್ತ ಮೇ ಪುರುಷು ಲೋಪುಡು ರೀ ಅಹಿ ನಡ್ಡ ಪೆಟ್ಟ, ಯಾರಿದ್ದಾರೆ ಧೀರರಾದ ಪುರುಷರು ಈ ಅಹಿಯನ್ನ, ಈ ಸರ್ಪವನ್ನ, ಆ ಸರ್ಪ ಬಂಧದಿಂದ ಬಿಡಿಸಿ, ಆ ಬಂಧವನ್ನು ಬಿಡಿಸಿ ಕೃಷ್ಣನನ್ನ ಕಾಪಾಡತಕ್ಕಂಥವ್ರು ಯಾರಿದ್ದಾರೆ? ಎಯ್ಯದಿಸದುಪಾಯಂಬು, ಹೇಗೆ ಏನು ಉಪಾಯ ಮಾಡ್ಬೋದು ಈಗ ನಾವು ಕೃಷ್ಣನ ಬಿಡಿಸ್ಕೊಂಡು ಬರೋಕ್ಕೆ? ಅಂಚು ಬಡಿರಾರ್ತರವಂಬುಲ ಧೂಲಿ ಗೋಪಕುಲ್, ಅವರ ದುಃಖ ಕಳವಳ ತೀವ್ರತೆಗೆ ಅವರು ಆರ್ತರವಗಳಿಂದ ಮಾಡ್ತಾ ಇದ್ದಾರೆ. ಅಯ್ಯೋ ಈ ರೀತಿ ಆಗೋಯ್ತಲ್ಲ, ನಮ್ಮ ಕೃಷ್ಣನಿಗೆ ಈ ಥರ ಆಗೋಯ್ತಲ್ಲ ಅಂತ ಸಂಕಟ ಪಡುತ್ತಾ ಧೂಲಿ ಗೋಪಕುಲ್ ಎಲ್ಲರೂ ದಬ ದಬ ಬಿದ್ದೇ ಹೋಗ್ತಾ ಇದ್ದಾರೆ. ಅವರ ದುಃಖದ ಆವೇಗವನ್ನು ತಡೆಯಲಾರದೆ ತೀರದಲ್ಲಿ ಬಿದ್ದೇ ಹೋಗ್ತಾ ಇದ್ದಾರೆ ಆ ಅಭೀರರು. ಗೋಪಕುಮಾರಕ ಶೇಖರುನ್ನೇ ಪುನಃ ಸರ್ಪಂಬುಗರ ಚುಟಿ ಕ್ಷಿಂಚಿ ವಗನ್ ಮೇಪುಲ ಕಂದೊಲಂಗಿ ಗೋಬುಲು ವಾಪೋಬುಚುನುಂಡೆ ವೃಷಭ ಬತ್ಸಂಬುಲತೋನ್. ಗೋಪಾಲಕರೆಲ್ಲ ದುಃಖದ ಆವೇಗದಿಂದ ಸ್ಪೃಹೆ ತಪ್ಪಿ ಬಿದ್ದು ಬಿಡ್ತಾ ಇದ್ದಾರೆ. ಅಲ್ಲಿದ್ದಂಥ ಮೂಕ ಪ್ರಾಣಿಗಳಾದಂಥ ತೀರದಲ್ಲಿದ್ದಂತಹ ಹಸುಗಳು, ಗೋವತ್ಸಗಳು ಮತ್ತು ವೃಷಭಗಳು ಎಲ್ಲವೂ ಕೂಡ ಆ ಗೋಪಕುಮಾರಕ ಶೇಖರುನ್ ಏಪುನ ಸರ್ಪಂಬುಗರ ಚುಟಿ ಕ್ಷಿಂಚಿ, ಆ ಹಾವು ಕೃಷ್ಣನನ್ನು ಕಚ್ಚಿದ್ದನ್ನು ಇವುಗಳು ಕೂಡ ತೀರದಲ್ಲಿ ನಿಂತು ನೋಡಿಬಿಟ್ಟಿವೆ ಮೂಕ ಪ್ರಾಣಿಗಳು.
ಅವಕ್ಕಷ್ಟು ತಮ್ಮ ಹೃದಯದ ತುಂಬ ಕೃಷ್ಣನ ಮೇಲೆ ಅಷ್ಟು ಪ್ರೀತಿ ಅಭಿಮಾನ. ಅವೇನು ಮಾಡಿದ್ವು, ಮೇಪುಲಗು ತೊಲಂಗಿ, ಸದಾಕಾಲ ತಿಂತಾ ಇರ್ತಕ್ಕಂಥದ್ದೇ ಗೋವುಗಳ ಸ್ವಭಾವ, ಯಾವಾಗಲೂ ಮೇಯ್ತಾ ಇರುತ್ತೆ. ಅಂಥದ್ದು ಎಲ್ಲವೂ ಕೂಡ ತಾವು ಮೇಯೋದನ್ನು ಕೂಡ ಬಿಟ್ಟು ಗಾಬರಿಯಿಂದ ತೀರದಲ್ಲಿ ನಿಂತು ಏನಾಗುತ್ತೋ ನಮ್ಮ ಕೃಷ್ಣನಿಗೆ ಅಂತ ನೋಡ್ತಾ ಇವೆ. ಮುಖ ಪ್ರಾಣಿಗಳು ಕೂಡ, ಪಶು ಪಕ್ಷಿ ಪ್ರಾಣಿ ಎಲ್ಲರಿಗೂ ಕೂಡ ಆನಂದ ಕಂದನಾದಂಥ ಕೃಷ್ಣನ ಅವನಿಗೇನಾಯಿತೋ ಅನ್ನತಕ್ಕಂತಹ, ತಮ್ಮ ಪ್ರೀತಿಯ ಕೃಷ್ಣನಿಗೆ ಏನಾಯಿತು ಅನ್ನತಕ್ಕಂಥ ಕಳವಳದಿಂದ ಮೇವು ಮರೆತು ನಿಂತು ಬಿಟ್ಟಿವೆ ಅವೆಲ್ಲ. భూతలము వడికెన్ ఉల్కాపాతంబులు మింటంగానం బడె ఘోషముల్ వ్రేతలుకున్ ಗೋಪಕ ಸಂಘಾತములకు ನದರೆಂಗೀಡು ಕನ್ನುಲಿಲೇಶ. ಹೇ ಇಲೇಶ, ಇಳ ಅಂತಂದರೆ ಭೂಮಿ, ಭೂಮಿಪನೇ, ಹೇ ರಾಜನೇ, ಮಹಾರಾಜ, ಆ ಕೃಷ್ಣನ್ನ ಹಾವು ಸರ್ಪ ಸುತ್ತಿದಾಗ ಏನಾಯಿತು, ಇಲ್ಲಿ ಗೋಕುಲದಲ್ಲಿದ್ದಂತಹವರಿಗೆ ಭೂತಲಮು ಒಡಕೆ, ಅಲ್ಲಿ ಅವರಿಗೆ ಉತ್ಪಾತದ ಒಂದು ಸೂಚನೆಯಾಗಿ ದುಶ್ಶಕನುಗಳು ಕಾಣಿಸ್ತಾ ಇದೆ. ಭೂತಲಮು ಒಡಕೆ, ಭೂಮಿ ಎಲ್ಲ ಕಂಪಿಸ್ತಾ ಇದೆ. ಉಲ್ಕಾಪಾತಂಬುಲು ಮಿಂಟ ಗಾನಂಬಡೆ, ಆಕಾಶದಿಂದ ಉಲ್ಕಾಪಾತವಾಗ್ತಾ ಇದೆ. ಘೋಷಮುಲೋ ವ್ರೇತಲುಕುನು ಗೋಪ ಸಂಘಾತಮುಲಕುನ್ ಅದಿರೆ ಗೀಡುಕನ್ನು ಲಿಲೇಶ. ಕೀಡುಕನ್ನು ಅಂದರೆ ಈ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಥವಾ ಶಕುನಶಾಸ್ತ್ರದ ಪ್ರಕಾರ ಸ್ತ್ರೀಯರಿಗೆ ಎಡಗಣ್ಣು ಅದರಿದ್ರೆ ಶುಭ, ಬಲಗಣ್ಣು ಅದರಿದ್ರೆ ಅವರಿಗೆ ಅಶುಭ ಸಂಕೇತ. ಪುರುಷರಿಗೆ ಬಲಗಣ್ಣು ಅದರಿದ್ರೆ, ಬಲಗಣ್ಣು ಬಲಭುಜ ಅದರಿದ್ರೆ ಅವರಿಗೆ ಶುಭ ಸಂಕೇತ. ಪುರುಷರಿಗೆ ಎಡಗಣ್ಣು, ಎಡಹುಬ್ಬು, ಎಡಭುಜ ಅದರಿದ್ರೆ ಅದು ಅಶುಭ ಸಂಕೇತ. ಈ ಗೋಕುಲದಲ್ಲಿರತಕ್ಕಂಥ ಆಭೀರ ವ್ರೇತಲುಕುನು, ಆ ಗೋಪಿಕೆಯರಿಗೆಲ್ಲರಿಗೂ ಬಲಗಡೆ ಭುಜ ಅದರ್ತಾ ಇದೆ, ಬಲಗಣ್ಣು ಅದರ್ತಾ ಇದೆ, ಅಶುಭ ಸೂಚನೆ ತೋರಿಸ್ತಾ ಇದೆ. ಆ ಗೋಪಾಲಕರಿಗೆಲ್ಲರಿಗೂ ಕೂಡ ಎಡಭುಜ, ಎಡಗಣ್ಣು, ಎಡಹುಬ್ಬು ಅದರ್ತಾ ಇದೆ. ಅದರಿಂದ ಅವರ ಮನಸ್ಸು ಕಳವಳಕ್ಕೀಡಾಗ್ತಾ ಇದೆ. ಇದೇನಿದು, ಇಷ್ಟು ದುಶ್ಶಕನಗಳು ಕಾಣಿಸ್ತಾ ಇದೆಯಲ್ಲ, ಭೂಮಿ ಕಂಪಿಸ್ತಾ ಇದೆ, ಆಕಾಶದಲ್ಲಿ ಉಲ್ಕಾಪಾತ ಕಾಣಿಸ್ತಾ ಇದೆ, ಎಲ್ಲರಿಗೂ ಅಶುಭ ಸೂಚಕವಾಗಿ ತಹ ಒಂದು ಶಕುನಗಳು ಕಾಣಬರ್ತಾ ಇದೆ ಅಂತ ಎಲ್ಲರೂ ಕೂಡ ತುಂಬ ಕಳವಳಕ್ಕೆ ಈಡಾದರು. ಅಂತನ ದುರ್ನಿಮಿತ್ತಂಬುಲು ಒಡಗೊನಿ ಬೆಗಡು ಗದಿರಿನ ಚಿತ್ತಂಬುಲ ಉತ್ತಲ ಪಡುಚು ಮಂದನುನ್ನ ನಂದ ಯಶೋದಾದುಲೈನ ಗೋಪ ಗೋಪಿಕಾ ಜనంబులు హరి దళసరి ఎరుంగక గోపాల గోగణ పరివృతుండైన కృష్ణుండెక్కడనైనా జిక్కనోపునని పొక్కుచున్ బెక్కు వలయన మక్కువలు బెక్కులొత్త నొక్క పెట్ట బాల వృద్ధ సమేతులై మహాఘోషంబునన్న ఆఘోషంబు వెలువడి. అంతన దుర్నిమిత్తంబులు ఒడగని బెగడు గదిరిన ಚಿತ್ತಂಬುಲನ್ ಮುತ್ತಲಪಡುಚುನ್. ಆ ದುರ್ನಿಮಿತ್ತಗಳು, ಆ ದುಶ್ಶಕನಗಳನ್ನೆಲ್ಲ ಕಂಡಂತಹ ಆ ಗೋಕುಲದಲ್ಲಿರ್ತಕ್ಕಂತಹವರೆಲ್ಲರೂ ಕೂಡ ಬೆಗಡು ಗದಿರಿನ ಚಿತ್ತಂಬುಲ, ಅವರಿಗೆ ಭಯ ಹುಟ್ಕೊಂಡ್ಬಿಟ್ಟಿದೆ ಮನಸ್ಸುಗಳಲ್ಲಿ. ಉತ್ತಲ ಪಡುಚು, ಅಧೈರ್ಯ, ಕಳವಳ ಪಡುತ್ತಾ, ಮಂದನುನ್ನ ನಂದ ಯಶೋದಾದುಲೈನ ಗೋಪ ಗೋಪಿಕಾ ಜనంబులు, ಆ ನಂದ, ಯಶೋದ ಮತ್ತು ಗೋಪಾಲಕರು, ಗೋಪಿಕಾ ಸ್ತ್ರೀಯರು ಎಲ್ಲರೂ ಕೂಡ ಹರಿ ದಳಸರಿ ಎರುಂಗಕ, ಆ ಹರಿಯ ಉನ್ನತವಾದಂತಹ ದಳಸರಿ ಅಂದರೆ ಪ್ರಭಾವ, ಅವನ ಒಂದು ಗಟ್ಟಿತನ, ಅಜೇಯ, ಅವನು ಅಜಿತ, ಯಾರಿಂದಲೂ ಅವನ್ನ ಗೆಲ್ಲಕ್ಕಾಗಲ್ಲ. ಆದರೆ ಆ ಒಂದು ದಳಸರಿ, ಆ ಒಂದು ಅವನ ಪ್ರಭಾವ ಇವರಿಗೆ ಪಾಪ ತಿಳಿದಿಲ್ಲ. ಇವರೇನಿದ್ರು ಅವನ ಮೇಲೆ ಪ್ರೀತಿ, ಅವನಿಗೇನೋ ಆಗಬಾರ್ದು ಅನ್ನತಕ್ಕಂತಹ ಒಂದು ಧಾವಂತ ಅವರಿಗೆ. ಗೋಪಾಲ ಗೋಗಣ ಪರಿವೃತುಂಡೈನ ಕೃಷ್ಣುಂಡೆಕ್ಕಡನೈನ ಜಿಕ್ಕುನೋವನಿ. ಅಯ್ಯೋ ಏನಾಯ್ತೋ ಏನು ಕಥೆಯೋ, ಈ ಥರ ಹಿಂದೆ ಎಲ್ಲನೂ ದುಶ್ಶಕನಗಳಾದಾಗ ಯಾವುದಾದ್ರೂ ಒಂದು ಆಪತ್ತು ಎರಗಿದೆ. ದುಶ್ಶಕನಗಳು ಕಂಡಾಗ್ಲೇ ಇವನು ಬಂದಿದ್ದು ತೃಣಾವರ್ತ ರಾಕ್ಷಸ, ಆ ರೀತಿ ಎಲ್ಲ ಆಗಿದೆ. ಗೋಪಾಲ ಗೋಗಣ ಅಂತಂದರೆ ಗೋಪಾಲಕರಂಥ ಗೊಲ್ಲ ಹುಡುಗರು ಮತ್ತು ಗೋವುಗಳನ್ನು ಕರ್ಕೊಂಡು ಹೋದಂಥ ಕೃಷ್ಣ ಎಕ್ಕಡನೈನನ್ ಜಿಕ್ಕನೋಪುನನಿ ಪೊಕ್ಕುಚುನ್, ಎಲ್ಲಾದರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾನೋ ಏನೋ, ಏನಾದರೂ ಆಪತ್ತಿಗೆ ಗುರಿಯಾಗಿದ್ದಾನೋ ಏನೋ ಕೃಷ್ಣ ಅಂತ ಬೆಕ್ಕು ವಲಯನ ಮಕ್ಕುವಲು ಬೆಕ್ಕುಲೊತ್ತ ಅವರ ಒಳಗಡೆ ಪ್ರೇಮ,
ಭಯ, ಕಳವಳ ಎಲ್ಲವೂ ಕೂಡ ಹೆಚ್ಚಾಗಿ ಉಕ್ಕಿ ಬರ್ತಾ ಇರುವಾಗ ಒಕ್ಕ ಪೆಟ್ಟ ಬಾಲವೃದ್ಧ ಸಮೇತುಲೈ ಎಲ್ಲರೂ ಒಂದು ಸತಿ ಒಗ್ಗಟ್ಟಾಗಿ ಆ ಗೊಲ್ಲರೆಲ್ಲರೂ, ಬಾಲರು, ವೃದ್ಧರು, ಗೋಪಿಕಾ ಸ್ತ್ರೀಯರು, ಗೋಪಾಲಕರು, ನಂದ ಯಶೋದೆ ಎಲ್ಲರೂ ಕೂಡ ಮಹಾಘೋಷಂಬು ನಾಗೋಷಂಬು ಬೆಲಿಬಡಿ ದೊಡ್ಡದಾಗಿ ಓ ಕೃಷ್ಣ ಕೃಷ್ಣ ಅಂತ ಕೂಕ್ಕೊಳ್ತಾ ಇದ್ದಾರೆ. ಘೋಷಂಬುನ ಆ ಘೋಷಂಬು ಬೆಲಬಡಿ ಅವರ ಗೋಕುಲವನ್ನು ಬಿಟ್ಟು ಅಲ್ಲಿಂದ ಹೊರಗಡೆ ಬಂದರು. ಎಲ್ಲರೂ ಒಟ್ಟಿಗೆ ಹುಡುಕಕ್ಕೆ ಕೃಷ್ಣನಿಗೆ ಏನಾದ್ರು ತೊಂದರೆ ಆಗಿ ಹೋಗಿದೆಯೋ ಏನೋ, ಅದಕ್ಕಾಗೇ ನಮಗಿಷ್ಟು ದುರ್ನಿಮಿತ್ತಗಳು, ದುಶ್ಶಕನಗಳು ಕಾಣಿಸ್ತಾ ಇದೆ. ಅವನ ಮೇಲೆ ಅವ್ರದ್ದೆಲ್ಲ ಏಕಾಗ್ರತೆ ಬುದ್ಧಿ. ಅವನಿಗೇನೋ ತೊಂದರೆ ಆಗೋಗ್ಬಿಟ್ಟಿರ್ಬೇಕು, ಅವನೆಲ್ಲಿ ಸಿಕ್ಕಾಕೊಂಡಿದ್ದಾನೋ ಏನೋ ನಮ್ಮ ಮುದ್ದಿನ ಕೃಷ್ಣ ಅಂತ ಎಲ್ಲರೂ ಒಟ್ಟಿಗೆ ಹುಡ್ಕೊಂಡು ಹೊರಟರು. ವಾರಿಬ್ಬಂಗಿ ನಿರುಂಗ ನಿವಾರೈ ಹರಿಂಜೂಡಂಬೋವ వడిగంగొని నగుచున్ వారింపడయ్య రాముడు వారిని హరిలా వెరంగువాడయ్యున్ నృప. ಹೇ ಮಹಾರಾಜ, ವಾರಿಬ್ಬಂಗಿ ನೆರುಂಗನಿ ವಾರೈ ಹರಿಂಜೂಡಬೋ ವಡಿಗಂಗೊನಿ. ಅವರು ಈ ರೀತಿಯಾಗಿ ಕೃಷ್ಣನ್ನ ನೋಡಬೇಕು, ಅವನೆಲ್ಲಿ ಸಿಕ್ಕಾಕೊಂಡಿದ್ದೇನೋ ಹುಡುಕಬೇಕು ಅಂತ ಅವರಿಗೆ ಗೊತ್ತಿಲ್ಲ ಪಾಪ. ಮುಗ್ಧರವರು ಕೃಷ್ಣನ ಒಂದು ಪ್ರಭಾವವನ್ನು ತಿಳಿಯದೆ ಓ ಅಂತ ಹೊರಟಿರ್ತಕ್ಕಂಥವ್ರನ್ನ ನೋಡಿ ನಗುಚುನ್ ನಗ್ತಾ ಇದ್ದಾನೆ ಬಲರಾಮ. ಹರಿಲಾವೆರುಂಗವಾಂಡಯ್ಯುನ್ರೂಪ. ಅವನಿಗೆ ಕೃಷ್ಣನ ಶಕ್ತಿ ಚೆನ್ನಾಗಿ ತಿಳಿದಿದೆ. ಬಲರಾಮನಿಗೆ ಕೃಷ್ಣನ ಶಕ್ತಿ ತಿಳಿದಿದ್ರೂ ಕೂಡ ಇವ್ರು ಹೋಗಿ ಏನು ಅವನ್ನ ಕಾಪಾಡಬೇಕಾಗಿಲ್ಲ, ಅವನ್ನ ಸರ್ವಸಮರ್ಥ, ಸಕಲ ಲೋಕ ರಕ್ಷಣೆ ಮಾಡಲಿಕ್ಕೆ ಸರ್ವಸಮರ್ಥ ಅವನು ಅನ್ನೋದು ಚೆನ್ನಾಗಿ ತಿಳಿದಿರ್ತಕ್ಕಂಥ ಬಲರಾಮ ಅವ್ರನ್ನೇನು ತಡೀದಿರ ಸುಮ್ಮನೆ ನಗ್ತಾ ನಿಂತಿದ್ದಾನೆ. ಅವನಿಗೆ ಚೆನ್ನಾಗಿ ಗೊತ್ತು ಕೃಷ್ಣ ಪ್ರಭಾವ ಏನು ಎಂಥದ್ದು ಅಂತ. ಆದರೂ ಪಾಪ ಇವರು ಮುಗ್ಧ ಪ್ರೀತಿಯಿಂದ ಭಕ್ತಿಯಿಂದ ಓಡೋಗ್ತಾ ಇದ್ದಾರಲ್ಲ, ಅದನ್ನು ನೋಡಿ ತನ್ನಲ್ಲಿ ತಾನೇ ನಗುತ್ತಾ ನೆಮ್ಮದಿಯಾಗಿದ್ದಾನೆ ಬಲರಾಮ. ಅಂತಲೋನ ವಾರುನುಂ ದಾನುನು ಗಾಂತಾರ ಮಾರ್ಗಂಬು ಬಟ್ಟಿ పోవుచున్ ఎడ ఎడ గోపగోష్పదంబుల సందుల నింతనంత నక్కడక్కడ యవాంకుశహల కమల కులిశ చక్ర చాపకేతనాది రేఖాలంకృతంబులై మార్గాభరణంబులైన హరిచరణంబుల జాడంగని జొప్పందప్పక చని దుర్ఘటంబైన యమునా తటంబు సేరి వారి మధ్యంబున ఇతరులక సాధ్యంబైన సర్పంబు చేత కాటుపడి దర్పంబు సూపక భోగి భోగ పరివృతుండైన కృష్ణ కృష్ణేతి విలాపంబులన్ తాపంబులం పొందుచు దత్కాలంబంబునం ప్రతికూలంబయ్యెననుచు దైవంబు దిట్టు గోపకులం గలసి మేతలుడిగి రెప్పలిడక కృష్ణనిందప్పగ జూచుచు నొరలుచున్న గోవులంగని అందు గోపికలు యశోదం పట్టుకొని విలపించుచున్ ಕೃಷ್ಣನುದ್ದೇಶಿಂచి ಇಟ್ಲನಿರಿ. ಒಬ್ಬರೊಬ್ಬರು ಎಷ್ಟು ಕಳವಳ ಪಡ್ತಾರೆ ಕೃಷ್ಣನ್ನ ಹುಡುಕ್ತಾ ಅನ್ನತಕ್ಕಂತಹ ಅವರ ಅಂತರ್ಯದ ಒಂದು ಕಳವಳ, ಅವರ ದುಃಖ, ಅದನ್ನು ವರ್ಣಿಸ್ತಾ ಇದ್ದಾರೆ ಇಲ್ಲಿ. ಅಂತಲೋನ ವಾರುನುಂದಾನುನು ಗಾಂತಾರ ಮಾರ್ಗಂಬು ಪಟ್ಟಿ ಪೋಚು. ಹುಡುಕಕ್ಕೆ ಹೋಗ್ಬೇಕಲ್ಲ, ಕಾಡಲ್ಲಿ ಎಲ್ಲೋ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಹೆಜ್ಜೆ ಜಾಡು ಅನುಸರಿಸ್ಬೋದು. ಅಲ್ಲಲ್ಲಿ ಹಸುಗಳೇನು ಮಾಡಿರುತ್ತೆ, ಸ್ವಲ್ಪ ಸಗಣಿ ಹಾಕಿರುತ್ತೆ ಅಥವಾ ಹುಲ್ಲು ಕತ್ತರಿಸಿ ಆಗ್ತಾನೆ ತಿಂದಿರುತ್ತೆ. ಅದೆಲ್ಲ ಒಂದು ಹಸು ಕಳೆದು ಹೋದಾಗಲಿ ಆ ರೀತಿ ಕಾಡಿನಲ್ಲಿ ಅಡವಿಯಲ್ಲಿ ಹುಡುಕುವಾಗ ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಹೊರಡ್ತಾರೆ. ಇವರು ಎಲ್ಲ ಹುಡ್ಕೊಂಡು ಹೋದರು. ಎಡ ಎಡ ಗೋಪ ಗೋಷ್ಪದಂಬುಲ ಸಂದುಲನ್, ಆ ಗೋವುಗಳ ಹೆಜ್ಜೆ ಗುರುತುಗಳ ಸಂಧಿಯಲ್ಲಿ ಅಂತ ನಕ್ಕಡಕ್ಕಡ ಯವಾಂಕುಶ ಹಲ ಕಮಲ ಕುಲಿಶ ಚಕ್ರ ಚಾಪಕೇತನಾದಿ ರೇಖಾಲಂಕೃತಂಬುಲೈ మార్గాభరణంబులైన హరి చరణంబుల జాడంగని. ಆ ಗೋಪಾಲಕರ ಪಾದದ ಗುರುತು ಮತ್ತು ಆ ಗೋವುಗಳ ಹೆಜ್ಜೆ ಗುರುತು, ಇವುಗಳ ನಡುವೆ ಅಲ್ಲಿ ಭಗವಂತನ ಪಾದ ಚಿಹ್ನೆಗಳು ಕಂಡು ಬಂದವು. ಹೇಗಿತ್ತಪ್ಪ ಭಗವಂತನ ಹೆಜ್ಜೆ ಗುರುತುಗಳು ಅಂದರೆ ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖ ಅಂಕಿತ ಪಾದವ ಅಂದ ಹಾಗೆ ಅವನ ಹೆಜ್ಜೆ ಗುರುತುಗಳಲ್ಲಿ ಯವ, ಅಂಕುಶ, ನೇಗಿಲು, ಕಮಲ, ಕುಲಿಶ,
ಚಕ್ರ, ಚಾಪ, ಮತ್ಸ್ಯ ಚಿಹ್ನೆ ಎಲ್ಲವೂ ಮಂಗಳಕರವಾದಂಥ ಚಿಹ್ನೆಗಳಿಂದ ಕೂಡಿದಂಥ ಅವನ ಹೆಜ್ಜೆ. ಆ ಪಾದ ಚಿಹ್ನೆಗಳನ್ನು ಕಂಡು ಅವು ಹೇಗಿದ್ವಪ್ಪ ಅಂದರೆ ಮಾರ್ಗಾಭರಣಂಬುಲೈನ, ಆ ಮಾರ್ಗಕ್ಕೆ ಒಂದು ಆಭರಣದಂತೆ ಕಾಣ್ತಾ ಇವೆ ಅವನ ಹೆಜ್ಜೆ ಗುರುತುಗಳು. ಹರಿಚರಣಂಬುಲ ಜಾಡಂಗನಿ, ಅಲ್ಲಿ ಕಂಡಿತು ಅವನ ಹೆಜ್ಜೆ ಗುರುತು. ಓ, ಈ ಕಡೆ ಹೋಗಿದ್ದಾರೆ, ಈ ಕಡೆ ಹೋಗಿದ್ದಾರೆ ಅಂತ ಹುಡ್ಕೊಂಡು ಬರ್ತಾ ಇದ್ದಾರೆ. ಚೊಪ್ಪು ದಪ್ಪಗ ಜನಿ, ಆ ದಾರಿನ ಹಾಗೆ ಜಾಡನ್ನು ಅನುಸರಿಸ್ಕೊಂಡು ಹೋಗಿ ದುರ್ಘಟಂಬೈನ ಯಮುನಾ ತಟಂಬು ಸೇರಿ, ಆ ದುರ್ಘಟವಾದಂಥ, ಹೋಗಲಿಕ್ಕೆ ಅಸಾಧ್ಯವಾದಂಥ ದುರ್ಗಮವಾದಂಥ ಆ ಯಮುನಾ ತಟ, ಆ ಯಮುನಾ ನದಿಯ ತೀರ, ಹಾಗೆ ಕಾಳಿಂದಿ ಮಡುವನ ತೀರವನ್ನು ಸೇರಿ ವಾರಿ ಮಧ್ಯಂಬುನ ನಿತರುಲಕ ಸಾಧ್ಯಂಬೈನ ಸರ್ಪಂಬು ಚೇತ ಕಾಟುಬಡಿ ದರ್ಪಂಬು ಸೂಪಕ ಭೋಗಿ ಭೋಗ ಪರಿವೃತುಂಡೈನ ಕೃಷ್ಣನಿನ್. ಅಲ್ಲಿ ಬಂದು ನೋಡ್ತಾರೆ, ಮಡುವಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ ಅಂತಹ ಕಾಳಿಂಗ ಸರ್ಪ, ಮಹಾ ಉರಗ ಅದು ಕಚ್ಚಿಬಿಟ್ಟಿದೆ, ಮತ್ತೆ ಅವನ್ನ ಪರಿವೇಷ್ಟಿಸ್ಬಿಟ್ಟಿದೆ, ಸುತ್ತಬಿಟ್ಟು ಭದ್ರವಾಗಿ ಬಿಗಿದಿದೆ. ಅಂತಹ ಕೃಷ್ಣನನ್ನ ಕಂಡ್ರು. ಕೃಷ್ಣ ಕೃಷ್ಣೇತಿ ವಿಲಾಪಂಬುಲಂ ತಾಪಂಬುಲಂ ಬಂದುಚುನ್ ತತ್ಕಾಲಂಬುನ ಪ್ರತಿಕೂಲಂ ಬಯ್ಯನನುಚು ದೈವಂಬುದಿಟ್ಟ ಗೋಪಕುಲನು. ಅಲ್ಲಿದ್ದಂಥ ಗೋಪಾಲಕರೆಲ್ಲರೂ, ಅಯ್ಯೋ ಕೃಷ್ಣ ಕೃಷ್ಣ, ಏನಪ್ಪ ಈ ಥರ ಆಗೋಯ್ತಲ್ಲ ನಿನಗೆ ಅಂತ ತಾಪ, ಅವರಿಗೆ ಬೇಸರ, ಸಂಕಟ, ತಾಪವನ್ನು ಪಡುತ್ತಾ, ಅಯ್ಯೋ ಏನಿದು ನಮ್ಮ ದುರ್ವಿಧಿ, ಪ್ರತಿಕೂಲಂಬೈನ ದೈವಂಬುದಿಟ್ಟ ಗೋಪಕುಲನ್, ದೇವ್ರನ್ನ ಬೈತಾ ಇದ್ದಾರೆ, ಅದೃಷ್ಟವನ್ನು ಬೈತಾ ಇದ್ದಾರೆ. ಏನಿದು ದುರ್ವಿಧಿ, ಈ ರೀತಿಯಾಗಿ ನಮ್ಮ ಕೃಷ್ಣನಿಗೆ ಎಷ್ಟು ಪುಟ್ಟ ಮಗು ಅವನು, ಅಂತಹ ಘಟಸರ್ಪದಿಂದ ಸುತ್ತುವಟ್ಟಿದ್ದಾನಲ್ಲ, ಅದು ಕಚ್ಚು ಬೇರೆ ಕಚ್ಚಿಬಿಟ್ಟಿದೆಯಲ್ಲ, ಈ ರೀತಿ ಎಲ್ಲಾದರೂ ಉಂಟಾ ಅಂತ ಸಂಕಟ ಪಡ್ತಾ ಇರ್ತಕ್ಕಂಥ ಗೋಪಾಲಕರನ್ನ ನೋಡ್ದ ಬಲರಾಮ. ಗೋಪಕುಲಂ ಗಲಸಿ ಮೇತಲುಡಿಗಿತ್ತೆ ರೆಪ್ಪಲಿಡಕ ಕೃಷ್ಣನಿಂದ ದಪ್ಪಗ ಜೂಚುಚು ನೊರಲು ಚುನ್ನ ಗೋವುಲಂಗನಿ. ಆ ಹಸುಗಳು ಕೂಡ ದಂಡೆನಲ್ಲಿವೆ. ಆ ಗೋಪಕುಲದವರೆಲ್ಲ ನಿಂತ್ಕೊಂಡು ಸಂಕಟ ಪಡ್ತಾ ಇದ್ರೆ, ಇವು ಕೂಡ ಮೇತಲುಡುಗಿ ಮೇಯ್ತಾ ಇಲ್ಲ ಪಾಪ, ಹುಲ್ಲು ಮೇಯ್ತಾ ಇಲ್ಲ. ರೆಪ್ಪಲಿಡಕ ಕೃಷ್ಣನಿಂದ ದಪ್ಪಗ ಜೂಡುಚು, ಕಣ್ಣು ಇಷ್ಟಿಷ್ಟಗಳ ಬಿಟ್ಕೊಂಡು ಕೃಷ್ಣನ್ನೇ ಭೀತಿ ತುಂಬಿದ ಕಣ್ಣುಗಳಿಂದ ದೃಷ್ಟಿಯನ್ನು ಹಾಯಿಸ್ತಾ ಇವೆ ಆ ಹಸುಗಳು. ಒರಲು ಚುನ್ನ, ಅಂಬಾ ಅಂಬಾ ಅಂತ ಪಾಪ ಆರ್ತನಾದ ಮಾಡ್ತಾ ಇವೆ. ನಮ್ಮ ಒಡೆಯ ಇವನು, ಅವನಿಗೆ ಈ ರೀತಿ ಆಪತ್ತು ಬಂದಿದೆಯಲ್ಲ ಅಂತ ಮೂಕ ಪ್ರಾಣಿಗಳೆಲ್ಲ ಸಂಕಟ ಪಡ್ತಾ ಇವೆ. ಅಂದು ಗೋಪಿಕಲು ಯಶೋದಂ ಬಟ್ಟುకొని ವಿಲಪಿಂಚು ಕೃಷ್ಣನುದ್ದೇಶಿಂಚಿ ಇಟ್ಲನಿರಿ. ಆ ಗೋಪಿಕೆಯರೆಲ್ಲ ತಾಯಿಯಾದ ಯಶೋಧಾದೇವಿನ ಸಂತೈಸ್ತಾ ಇದ್ದಾರೆ, ಅಳತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಆ ಗೋಪಿಕೆಯರೆಲ್ಲ ಯಶೋದನ್ನ ಹಿಡ್ಕೊಂಡು ಅಳ್ತಾ ಅಳ್ತಾ ಕೃಷ್ಣನನ್ನು ಉದ್ದೇಶಿಸಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಮುಂದಿನ ಸೀಸ ಪದ್ಯದಲ್ಲಿ ಭಕ್ತ ಹಾಗೂ ಭಗವಂತರ ನಡುವಿನ ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಭಕ್ತರು ಭಗವಂತನನ್ನ ಪ್ರೀತಿಯಿಂದ ನೆನೆದರೆ ಅವನು ಇಮ್ಮಡಿಸಿದ ಪ್ರೀತಿಯಿಂದ, ಇಮ್ಮಡಿಯಾದಂತಹ ಉತ್ಸಾಹದಿಂದ ಅವರ ಬಳಿಗೆ ಹೇಗೆ ಬರ್ತಾನೆ ಅನ್ನತಕ್ಕಂಥ ಆ ಭಕ್ತ ಭಗವಂತನ ನಡುವಿನ ಸಂಬಂಧವನ್ನು ತಿಳಿಸ್ತಾ ಅವರ ಗೋಪಿಕೆಯರೆಲ್ಲರೂ ಕೂಡ ವಿಲಾಪನ ಮಾಡ್ತಾ ಇದ್ದಾರೆ. ಇದು ಜಗನ್ನಾಥದಾಸರು ರಚಿಸಿರತಕ್ಕಂಥ ಹರಿಕಥಾಮೃತ ಸಾರ ಅನ್ನತಕ್ಕಂಥ ಒಂದು ಕಾವ್ಯದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಆದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ, ನಲಿದರೆ ಒಲಿವೆ ನಾ ನಿಮಗೆಂಬ. ಸುಲಭನೋ ಹರಿ, ಸುಲಭನೋ ಹರಿ, ತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವ.
ಮಾಧವ ಸುಲಭನೋ ರಮಾಧವ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವನನೊಲಿಸಲರಿಯದೆ ಪಾಮರರು ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಬಳಲುವರು ಭವದೊಳಗೆ. ಆ ಭಗವಂತ ಮಲಗಿ ಕೈಲಾಗದೇ ಇದ್ದರೆ ಮಲಕ್ಕೊಂಡು ಕೃಷ್ಣ ಕೃಷ್ಣ ಅಂತ ಹಾಡ್ತಾ ಇದ್ದರೆ ಅವನು ಬಂದು ಪಕ್ಕದಲ್ಲಿ ಕುಳಿತು ಕೇಳ್ತಾನಂತೆ. ಕುಳಿತು ಒಂದು ಏಕಾಗ್ರತೆಯಿಂದ ಕುಳಿತು ಆ ನಾದೋಪಾಸನೆ ಮಾಡಿದ್ರೆ ಅವನಲ್ಲಿ ನಿಂತು ಕೇಳ್ತಾ ಇರ್ತಾನಂತೆ. ಇವರು ನಿಂತರೆ ಅವನು ನಲಿತಾನೆ. ಇವರು ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕುತ್ತಾ ನಲಿದು ಕೃಷ್ಣನ ಭಜನೆ ಮಾಡಿದ್ರೆ ನಾನು ನಿಮಗೆ ಒಲ್ದು ಬಿಡ್ತೀನಿ, ಒಲ್ದು ಬಿಡ್ತಾನೆ. ಎಲ್ಲ ಈ ಭವದ ಅಂತಂದರೆ ಲೌಕಿಕವಾದದ್ದೆಲ್ಲವನ್ನು ಬಂಧಗಳನ್ನು ಕಳಚಿ ಯಾರಾದರೆ ಹೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕಿ ಕುಣಿದು ಕೃಷ್ಣ ಭಜನೆ ಮಾಡ್ತಾರೋ ಅವರಿಗೆ ನಾನು ಒಲಿತೀನಿ ಅಂತ ಅಷ್ಟು ಸುಲಭನಾಗಿ ಒಲ್ದು ಬಿಡ್ತಾನೆ ಹರಿ. ತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವ. ಹೇಗಾದರೆ ಅವನ ವಕ್ಷಸ್ಥಳದಲ್ಲಿರ್ತಕ್ಕಂಥ ರಮಾದೇವಿಯನ್ನು ಅರೆಗಳಿಗೆ ಕೂಡ ಬಿಟ್ಟಿರಲ್ವೋ ಅಷ್ಟು ಭಕ್ತರು ಅವನಿಗೆ ಆಪ್ತರು. ತನ್ನದೇ ಶಕ್ತಿಯಾದಂಥ ತನ್ನ ವಕ್ಷಸ್ಥಳದಲ್ಲಿರ್ತಕ್ಕಂಥ ತನ್ನ ಅರ್ಧಾಂಗಿನಿಯಾದಂತಹ ಶ್ರೀಯನ್ನು ಹೇಗೆ ಬಿಟ್ಟಗಳಲ್ವೋ ಅದೇ ರೀತಿ ಭಕ್ತರನ್ನು ಅವನು ಬಿಡೋದಿಲ್ಲ ಯಾವತ್ತೂ. ಅವನನ್ನು ನಂಬಿದವರನ್ನು ಪೊರೆದೇ ಪೊರಿತಾನೆ. ಅವರು ಸುಮ್ಮನೆ ಕರೆದ್ರೆ ಸಾಕು ಓ ಅಂತ ಬಂದುಬಿಡ್ತಾನೆ ಅಲ್ಲಿ. ಇಂತಹ ಭಕ್ತ ಸುಲಭನನ್ನು ಒಲಿಸಲರಿಯದೆ ಪಾಮರರು ಮತ್ತೆ ಮತ್ತೆ ಹುಟ್ಟು ಸಾವು ಅನ್ನತಕ್ಕಂತಹ ಭವದ ನಿರಂತರ ಚಕ್ರದಲ್ಲಿ ಬಿದ್ದು ಒದ್ದಾಡ್ತಾರೆ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಅದೇ ಭಾವ ಇಲ್ಲಿ ಆ ಗೋಪಿಕೆಯರು ವಿಲಾಪನೆ ಮಾಡ್ತಾ ಇದ್ದಾರೆ. ನಾವು ಕರೆದ್ರೆ ನೀನು ಕರೀತಿದ್ದೆ, ನಾನು ನಿನ್ನೆದ್ರಿಗೆ ಬಂದರೆ ನೀನೇ ಬಂದು ಬಿಡ್ತಾ ಇದ್ದೆ ಅಂತ. ಹೇಗೆ ಅವರಿಬ್ಬರ ಸಂಬಂಧ ಇತ್ತು, ಗೋಪಾಲಕರ ಗೋಪಿಕೆಯರ ಮತ್ತು ಕೃಷ್ಣನ ನಡುವೆ ಎಂಥ ಮಧುರ ಬಾಂಧವ್ಯವಿತ್ತು ಅನ್ನತಕ್ಕಂಥದ್ದನ್ನು ಮುಂದಿನ ಸೀಸ ಪದ್ಯದಲ್ಲಿ ನಾವು ಕಾಣಬಹುದು. ಎದುರು ಒಚ್ಚಿನ ಜಾಲನೆದುರುಗಾಂಜನುದೆಂತು వెదురు వచ్చిన నేడదేలరావు జూచిన కృపతోడ జూచుచుందువు నీవు సూచినం గనువిచ్చి చూడవేల డాసిన నరలేక డాయంగ వత్తువు డాసిన నేటికి డాయ విచటన్ జీరిన నోయని చలరేగి పలుకుదు ఇది ఏమి సీరిన నెరుగకుంట తలపు సేయునంత తలపోయుచుందువు తలపు సేయు నేడ దళపవకట అనుచు భక్తి వివశలాడెడి కైబడి ವ್ರೇತಲೆಲ್ಲ ನಾಡಿ ವಿವಶಲೈರಿ. ತಮ್ಮ ಕಣ್ಣೆದುರಿಗೆ ಆ ಕ್ರೂರ ಸರ್ಪದ ಒಂದು ಪಾಶದಲ್ಲಿ ಸಿಕ್ಕಿಬಿದ್ದ ಕೃಷ್ಣ ಕಣ್ಣುಗಳನ್ನು ಕೂಡ ಬಿಡ್ತಿಲ್ಲ, ಮಾತಾಡ್ತಿಲ್ಲ, ಇವರೆಡೆಗೆ ನೋಡ್ತಾ ಇಲ್ಲ. ಆ ಗೋಪಾಲಕರಿಗೆ ಗೋಪಿಕೆಯರಿಗೆ ಎಷ್ಟು ಸಂಕಟ ಆಗಿರ್ಬೋದು. ಎದುರು ಒಚ್ಚಿನ ಜಾಲನೆದುರುಗಾಜೆನುದಂತು. ಮುಂದೆ ಹೇ ಗೋಪಾಲಕೃಷ್ಣ ನೀನೇನು ಮಾಡ್ತಾ ಇದ್ದೆ, ನಾವು ನಿನ್ನನ್ನು ಹುಡ್ಕೊಂಡು ನೀನು ಎದುರು ಬಂದರೆ ನೀನು ಇನ್ನು ಆದರದಿಂದ ನಮ್ಮ ಬಳಿಗೆ ಬಂದುಬಿಡ್ತಾ ಇದ್ದೆ. ಎದುರು ಒಚ್ಚಿನ ನೇಡದೇಲರಾವು, ನಾವೆಲ್ಲ ಬಂದು ಇಲ್ಲಿ ನಿಂತಿದ್ದೀವಿ ಇವತ್ತು, ನೇಡು ಈ ದಿನ ಇಲ್ಲಿ ಬಂದು ನಿನ್ನ ಎದುರು ಬಂದು ನಿಂತಿದ್ದೀವಿ, ಆದರೂ ನೀನು ಆ ಕಣ್ಣು ಬಿಡದಿರೋ ಹಾಗೆ ಇದೆಯಲ್ಲ, ಯಾಕಪ್ಪ ಬರ್ತಾ ಇಲ್ಲ. ಜೂಚಿನ ಕೃಪತೋಡ ಜೂಚುಚುಂದು ನೀವು, ನಾನು ನಿಮ್ಮ ಕಡೆ ಸುಮ್ಮನೆ ಸ್ವಲ್ಪ ನೋಡಿದ್ರೆ ಸಾಕು, ನಿನ್ನ ಕೃಪಾಪೂರಿತವಾದ ದೃಷ್ಟಿಯಿಂದ ನಮ್ಮನ್ನು ಹಾಗೆ ಪ್ರೀತಿಯಿಂದ ನೋಡ್ತಾ ಇದ್ದೆ. ಸೂಚಿನ ಗನುವಿಚ್ಚಿ ಚೂಡಬೇಡ, ಈ ದಿನ ನಾವೆಲ್ಲ ನಿನ್ನನ್ನೇ ನೋಡ್ತಾ ಇದ್ವಿ, ಆದರೂ ನೀನು ಮುಚ್ಚಿರುವ ಕಣ್ಣನ್ನು ತೆರೆದು ನಮ್ಮನ್ನು ಯಾಕಪ್ಪ ಕಾಣ್ತಾ ಇಲ್ಲ. ದಾಸಿನ ನರಲೇಕ ಡಾಯಂಗ ಒತ್ತುವು, ನಾವು ನಿನ್ನ ಬಳಿಗೆ ಬರ್ತಾ ಇದ್ದೀವಿ ಅಂದರೆ ನೀನು ಬಂದೇ ಬಿಡ್ತಾ ಇದ್ದೆ, ನಮ್ಮ ಹತ್ತಿರಕ್ಕೆ ಬಂದುಬಿಡ್ತಾ ಇದ್ದೆ. ದಾಸಿನ ನೇಟಿಗೆ ಡಾಯ ವಿಚಟಂ, ನಾವೆಲ್ಲ ಇಲ್ಲಿ ಬಂದಿದ್ದೀವಿ, ಆದರೂ ನೀನು ಯಾಕೆ ಆ ಜಲದ ಮಧ್ಯದಿಂದ ಈ ಕಡೆಗೆ ಬರ್ತಾ ಇಲ್ಲ. ಇಚಟಂ ಅಂದರೆ ಇಲ್ಲಿಗೆ ನೀನು
ಯಾಕಪ್ಪ ಬರ್ತಾ ಇಲ್ಲ? ಜೀರಿನ ನೋಯನಿ ಚಲರೇಗಿ ಪಲುಕುದುವು. ನಾವೇನಾದ್ರೂ ಓ ಕೃಷ್ಣ ಅಂತಂದರೆ ಸಾಕು, ನೀನು ಓ ಬಂದೆ ಅಂತ ಉತ್ಸಾಹವಾಗಿ ಹೇಳ್ತಾ ಇದ್ದೆ ಮುಂಚೆ ಎಲ್ಲ. ಇವತ್ತು ನಾವು ವಿಧಿಯೇಮಿ ಸೀರುನ ನೆರುಂಗ ಕುಂಟ. ಇವತ್ತು ನಮ್ಮ ವಿಧಿ ಹೇಗಿದೆ ನೋಡು. ಈ ದಿನ ನಾವೆಲ್ಲ ಗಂಟ್ಲೆತ್ತಿ ನಾವು ಕೂಗ್ತಾ ಇದ್ರೂ ಕೂಡ ನೀನು ಮಾತೇ ಆಡ್ತಾ ಇಲ್ವಲ್ಲ. ಏನಿದೆ ಈ ರೀತಿಯಾಗಿದೆ ನಮ್ಮ ವಿಧಿ. ತಲಪು ಸೇಯುನಂತ ತಲಪೋಯ್ ಚುಂದುವು. ನಾವಿನ್ನ ಮನೆಯಲ್ಲಿ ನಿನ್ನನ್ನು ಸುಮ್ಮನೆ ಸ್ಮರಿಸಿದ್ರೆ ಸಾಕು, ನೀನು ಆಗಲೇ ಸ್ಮರಿಸಿಕೊಂಡು ನಮ್ಮ ಬಳಿಗೆ ಬಂದೇ ಬಿಟ್ಟಿರ್ತಾ ಇದ್ದೆ. ತಲಪುಸೇಯ ನೇಡು ತಲಪು ತಲಂಪ ವಕಟ. ಕಟಕಟ, ಎಷ್ಟು ಕ್ರೂರವಾದ ವಿಧಿ ಇದು. ನಾವಿವತ್ತು ನಿನ್ನನ್ನೇ ಸ್ಮರಿಸುತ್ತಾ, ನಿನ್ನನ್ನೇ ನೋಡುತ್ತಾ, ನಿನಗಾಗಿ ಹಂಬಲಿಸ್ತಾ ಇದ್ದೀವಿ. ನೀನು ಕಣ್ಣು ಬಿಟ್ಟು ಕೂಡ ನೋಡ್ತಾ ಇಲ್ವಲ್ಲ. ಅನುಚು ಭಕ್ತಿ ವಿವಶಲಾಡಿಡಿ ಕೈವಡಿ ವ್ರೇತಲೆಲ್ಲ ನಾಡಿ ವಿವಶಲೈರಿ. ಹೇಗಾದರೆ ಭಕ್ತ ಭಗವಂತ ಬರದೇ ಇದ್ದರೆ, ತನ್ನ ಕರೆಗೆ ಹೋಗೊಟ್ಟು ಪ್ರತ್ಯಕ್ಷನಾಗದೇ ಇದ್ದರೆ, ಅಥವಾ ಅವನ ಒಂದು ಸಾನ್ನಿಧ್ಯ ಇವನಿಗೆ ದೊರಕದೇ ಇದ್ದರೆ ಎಷ್ಟು ವಿವಶನಾಗ್ತಾನೋ. ಅವನಿಗೆ ಬೇರೆ ಏನೂ ಬೇಕಾಗಲ್ಲ. ಆಗ ಅಷ್ಟೈಶ್ವರ್ಯ ಭೋಗಭಾಗ್ಯ ಯಾವುದೂ ಬೇಡ ಅವನಿಗೆ. ಭಕ್ತನಿಗೆ ಬೇಕಾಗಿರತಕ್ಕಂಥದ್ದು ಭಗವಂತನ ಕೃಪಾದೃಷ್ಟಿ, ಅವನೊಂದಿಗಿರತಕ್ಕಂಥದ್ದು ಅವನ ಸಾನ್ನಿಧ್ಯ. ಅದು ಕಳ್ಕೊಂಡ ಭಕ್ತರು ಹೇಗೆ ವಿವಶರಾಗಿ ವಿಲಾಪಿಸ್ತಾರೋ ಆ ರೀತಿಯಾಗಿ ಇಲ್ಲಿ ಗೋಪಾಲಕರು, ಗೋಪಿಕಾ ಸ್ತ್ರೀಯರು, ಯಶೋಧ, ನಂದೆ, ನಂದಗೋಪ ಎಲ್ಲರೂ ಕೂಡ ವಿಲಾಪ ಮಾಡ್ತಾ ಇದ್ದಾರೆ. ಗೋವುಗಳು ಕೂಡ ಮೂಗ ಭಾಷೆಯಲ್ಲಿ ಅಂಬಾ ಅಂಬಾ ಅಂತ ಅರ್ಚ್ಕೊಳ್ತಾ ಇವೆ. ಆ ಸಮಯಂಬುನ ನಂದ ಯಶೋದಾದುಲು ಹರಿಂಜೂಚಿ ಯದಿಕಂಬೈನ ಶೋಕಂಬುನ ನಿಟ್ಲನಿರಿ. ವಿಷಕುಚ ಯುಗಯಗುರಕ್ಕಸಿ ವಿಷಕುಚ ದುಗ್ಧಂ ಬುದ್ರಾವಿ ವಿಷ ವಿಷಯ ವಿಜಯುಂಡವೈ ವಿಜಯುಂಡವೈ. ಆ ಸಮಯಂಬುನ ನಂದ ಯಶೋದಾದುಲು ಹರಿಂಜೂಚಿ ಯದಿಕಂಬೈನ ಶೋಕಂಬುನನ್ನಿಟ್ಲನಿರಿ. ವಿಷಕುಚ ಯುಗಯಗುರಕ್ಕಸಿ ವಿಷಕುಚ ದುಗ್ಧಂ ಬುದ್ರಾವಿ ವಿಷ ವಿಜಯುಂಡವೈ ವಿಷರುಹಲೋಚನ ಯದ್ಭುತ ವಿಷಯುಂಡಗು ನೀಕು ಸರ್ಪ ವಿಷಮೆಕ್ಕೆಗದ. ಆ ಸಮಯದಲ್ಲಿ ನಂದ ಯಶೋದಾದೇರು ಈ ಶ್ರೀಹರಿ ನಿಶ್ಚೇಷ್ಟಿತನಾಗಿರತಕ್ಕಂಥದ್ದು ನೋಡಿ ಅಧಿಕವಾದ ದುಃಖದಿಂದ ವಿಲಾಪ ಮಾಡ್ತಾ ಈ ರೀತಿ ಹೇಳ್ತಾರೆ. ವಿಷಕುಚಯುಗ ಯಗುರಕ್ಕಸಿ, ವಿಷವನ್ನು ತುಂಬಿದಂತಹ ಸ್ತನಗಳುಳ್ಳಂತಹ ಅಪೂತನಿ ರಾಕ್ಷಸಿ, ನಿನ್ನ ಎಳೆ ಕೂಸು, ಎಳೆ ಮಗು ಆಗಿದ್ದಾಗ ಅವಳು ಬಂದು ನಿನಗೆ ತನ್ನ ವಿಷದ ಸ್ತನ್ಯವನ್ನು ಊಡಿಸಿದರೆ, ವಿಷಕುಚ ದುಗ್ಧಂಬು ದ್ರಾವಿ, ನೀನು ಅದನ್ನು ಹೀರ್ದೆ. ವಿಷ ವಿಜಯುಂಡವೈತಿವಿ, ನೀನು ಆ ವಿಷವನ್ನೇ ಜಯಿಸಿಬಿಟ್ಟೆ. ಅದರಿಂದ ನಿನಗೆ ಯಾವ ವಿಧವಾದಂತಹ ಒಂದು ಲೋಪವೂ ಆಗಲಿಲ್ಲ, ನಿನಗೇನು ತೊಂದರೆ ಆಗಲಿಲ್ಲ. ವಿಷರುಹಲೋಚನ, ವಿಷರುಹಲೋಚನ ಅಂದರೆ ವಿಷ ಅನ್ನತಕ್ಕಂಥದ್ದಕ್ಕೆ ಕಾವ್ಯಗಳಲ್ಲಿ ಜಲ ಅಂತ ಕೂಡ ಪ್ರಯೋಗಿಸ್ತಾರೆ. ವಿಷರುಹಲೋಚನ ಅಂದರೆ ಜಲಜಲೋಚನ, ಪದ್ಮಲೋಚನನೇ. ಅದ್ಭುತ ವಿಷಯುಂಡಗು ನೀಕು, ನೀನು ಅದ್ಭುತ ವಿಷಯ, ನಿನ್ನ ಅಪ್ರಮೇಯ ನೀನು. ಅಂತಹವನಿಗೆ ಈ ಸರ್ಪ ವಿಷ ಮೆಕ್ಕೆಗದ, ಈ ಸರ್ಪದ ವಿಷ ಹತ್ತಿಬಿಟ್ಟಿದೆಯಾ ಮಗು, ಕಣ್ಣು ಬಿಡ್ತಿಲ್ವಲ್ಲ ಕಂದ, ನಿಶ್ಚೇಷ್ಟಿತನಾಗಿದ್ದೀಯ ಅಂತ ಬಹಳ ದುಃಖ ಪಡ್ತಾ ಇದ್ದಾರೆ. ಕಟ ಕ್ರೂರ ಭುಜಂಗಮು ಗಟ್ಟಲು ಗನ್ನಿನ್ನು ಗರವಂಗಂಪಿಂಚಿತಿವೋ ತಿಟ್ಟಿತಿವೋ ಪಾಪಪು ವಿಧಿ ಪಟ್ಟಿ ಮಮುದಲಂಚಿಕಾ ಕಂಬಲವಿಂಚಿತಿವೋ. ಕಟಕಟ, ಅಪ್ಪ ಪಟ್ಟಿ ಮಗು, ನನ್ನ ಕಂದ, ಕ್ರೂರ ಭುಜಂಗಮು ಗಟ್ಟಲು ಕನ್ನಿನ್ನು ಗರವನ್, ಆ ಕ್ರೂರವಾದಂತಹ ಸರ್ಪ ಕೋಪದಿಂದ ನಿನ್ನನ್ನು ಕಚ್ಚಿದಾಗ ಭಯದಿಂದ ಕಂಪಿಸಿ ಹೋದ್ಯೋ ಏನೋ ಕಂದ. ತಿಟ್ಟಿತಿವೋ ಪಾಪಪು ವಿಧಿ, ಆ ಪಾಪಿಷ್ಟವಾದಂತಹ ವಿಧಿಯನ್ನು ಬೈಕೊಂಡ್ಯೋ ಏನೋ. ಏನಿದೀರ ನನ್ನ ದುರ್ವಿಧಿ, ಹಾವು ಕಚ್ಚಿತಲ್ಲ ಅಂತ ವಿಲವಿಲ ಒದ್ದಾಡ್ತೀವೋ ಮಗು. ಪಟ್ಟಿ ಮಮುಂದಲಂಚಿಂಕಾಕ ಬಲವಿಂಚಿತಿವೋ, ನಮ್ಮನ್ನ ನೆನೆಸ್ಕೊಂಡು ಅಮ್ಮ ಅಪ್ಪ ಅಂತ ಸಂಕಟದಿಂದ ಎಷ್ಟು ಬಾಧೆ ಪಟ್ಟಿದೆಯೋ ತಂದೆ. ಪಟ್ಟಿ, ನನ್ನ ಕಂದ, ನನ್ನ ಹೆತ್ತ ಮಗುವೆ, ಈ ರೀತಿಯಾದಂಥ ಕಷ್ಟಕ್ಕೆ ಸಿಲುಕುದಿಯಲ್ಲ. ಆ ಸಮಯದಲ್ಲಿ ನಿನ್ನ ಬಾಧೆ ಹೇಗಿತ್ತೋ
ಅಂತ ನೆನೆಸಿ ಸಂಕಟ ಪಡ್ತಾ ಇದ್ದಾರೆ. ಪನ್ನಗಮು ಮಮ್ಮುಗರವಕ ನಿನ್ನೇಟಿ ಕಿಂಗರ ಚೆಂಗುರ್ರ ನೆಮ್ಮಿಗಳಿಗೆ ನೀವು ನನ್ನು ಮಮು ರಕ್ಷಿಂತು ನಿನ್ನುನ್ ರಕ್ಷಿಂಪನೇಮು ನೇರಮೂ ತಂಡ್ರಿ. ಅಯ್ಯೋ ಮಗುವೆ, ಪನ್ನಗಮು ಮಮ್ಮುಗರವಕ ನಿನ್ನೇಟಿ ಕಿಂಗರಚೆ ಕುರ್ರ, ಚಿಕ್ಕ ಕಂದ ನೀನು, ನಮ್ಮನ್ನಾದರೂ ಕಚ್ಚಬಾರ್ದ ಆ ಪಾಪಿಷ್ಟ ಸರ್ಪ? ನಮ್ಮನ್ನು ಕಚ್ಚೋದು ಬಿಟ್ಬಿಟ್ಟು ನಿನ್ನನ್ನು ಕಚ್ಚಿಬಿಟ್ಟಿದೆಯಲ್ಲ. ನಿಮ್ಮಿಗಳಿಗೆ ನೀವುನ್ನನು ಮಮು ರಕ್ಷಿಂತು, ನೀನು ಚೆನ್ನಾಗಿದ್ದಿದ್ರೆ ನಮ್ಮನ್ನು ರಕ್ಷಿಸ್ತಾ ಇದ್ದೆ. ನಿನ್ನನ್ನು ರಕ್ಷಿಂಪನೇಮು ನೇರಮು ತಂಡ್ರಿ, ನಿನ್ನನ್ನು ರಕ್ಷಿಸುವುದಕ್ಕೆ ನಮಗೆ ಸದುಪಾಯಗಳು ತಿಳಿದಿಲ್ಲ ತಂದೆ. ಏನು ಈ ರೀತಿ ಆಯ್ತಲ್ಲ ಅಂತ ಇನ್ನ ವಿಲಾಪ ಮಾಡ್ತಾ ಇದ್ದ. ಜೂಡವದೇಮಿ ಗೌರಪುಂಜು ಪುಲಮಮ್ಮು ಸಖಾಲಿತೋಡ ಮಾಟಾಡವದೇಮಿ ನರ್ಮಮುಗ ನಂದೆಲು ಪಾದ. ಕೃಷ್ಣ ಆ ಗೋಕುಲದಲ್ಲಿ ಯಾರ್ಯಾರ ಬಳಿ ಅವನ ಪ್ರವರ್ತನೆ ಹೇಗಿರ್ತಾ ಇತ್ತು ಅನ್ನೋದು ಇದರೊಳಗೆ ತಿಳಿಯುತ್ತೆ ಈ ಶ್ಲೋಕದಲ್ಲಿ. ಚೂಡವದೇಮಿ ಗೌರವಪುಂಜೂಪುಲಮಮ್ಮು, ತಂದೆ ತಾಯಿ ಆದಂಥ ನಂದ ಯಶೋದೆಯರು ನಿಂತಿದ್ದೀವಿ ನಾವು. ನೀನು ಯಾಕೆ ಪ್ರೀತಿ ಗೌರವ ಆದರಗಳಿಂದ ನಮ್ಮ ಕಡೆ ನೋಡ್ತಾ ಇಲ್ಲ ಮಗು? ಸಕಾಲಿತೋಡ ಮಾತಾಡವದೇಮಿ, ಗೆಳೆಯರು ಅಂದರೆ ನಿನಗಷ್ಟು ಪ್ರಾಣ, ಅವ್ರ ಜೊತೆಯಲ್ಲಿ ಯಾಕೆ ಮಾತಾಡ್ತಾ ಆನಂದವಾಗಿ ಬರ್ತಾ ಇಲ್ಲ ನೀನು ಅವ್ರ ಜೊತೆ ಮಾತಾಡೋಕ್ಕೆ? ನರ್ಮಮುಗ ನಂದೆಲು ಪಾದಮುಲಂದು ರೋಯ ವೆಂಡಾಡವದೇಮಿ ನರ್ತನಮು, ನಿನ್ನ ಕಾಲಿನ ಗೆಜ್ಜೆಗಳು ನರ್ಮವಾಗಿ ಕೋಮಲವಾಗಿ ಘಲ್ ಘಲ್ ಅಂತ ಸಪ್ಪಳ ಮಾಡಿದ ತಕ್ಷಣ ನಿನಗೆ ಅದು ಒಳ್ಳೆ ಉತ್ಸಾಹದಿಂದ ಆ ಒಂದು ಗೆಜ್ಜೆಗಳ ನರ್ಮವಾದಂತಹ ಘಲ್ಲು ಘಲ್ಲು ಅಂತ ನುಡಿತಾ ಇದ್ರೆ ನೀನು ನರ್ತನ ಮಾಡ್ತಿದ್ಯಲ್ಲ. ಈ ದಿನ ಯಾಕಪ್ಪ ಸುಮ್ಮನೆ ಇದೆಯಾ? ಅವ್ವಲಂಬ್ರೊಲನು ಗೋಪಿಕಾವಳಿಂಗೂಡವದೇಮಿ ನವ್ವುಲನು, ತಾಯಿ ಇದ್ರೂ ಪರವಾಗಿಲ್ಲ, ಯಾರಿದ್ರೂ ನೀನೇನು ಮಾಡ್ತಾ ಇದ್ದೆ? ಗೋಪಿಕಾ ಸ್ತ್ರೀಯರನ್ನೆಲ್ಲ ಗೋಳ್ಗುಚ್ಕೊಳ್ಳೋದು, ಅವ್ರನ್ನ ಹಾಸ್ಯ ಮಾಡೋದು, ನಗೋದು, ಅವ್ರ ಕೀಟ್ಲೆ ಮಾಡೋದು ಎಲ್ಲ ಮಾಡ್ತಿದ್ಯಲ್ಲ. ಇವತ್ತು ಯಾಕಪ್ಪ ಈ ರೀತಿ ಸುಮ್ಮನೆ ಇದ್ದೀಯಾ? ಗೋಪಕುಮಾರ ವರೇಣ್ಯ ಚಪ್ಪುಮ, ಈ ಗೋಪಕುಮಾರರಲ್ಲೆಲ್ಲ ಉತ್ತಮನಾದವನೇ ಕೃಷ್ಣ, ಹೇಳು ಮಗು, ಇನ್ನೆಷ್ಟೊತ್ತು ಹೀಗೆ ಇದ್ದೀಯಲ್ಲ ಅಂತ ವಿಲಾಪ ಮಾಡ್ತಾ ಇದ್ದಾರೆ. ಜೋಡವದೇಮಿ ಗೌರವ ಪುಂಜೂಪುಲಮಮ್ಮು ಸಖಾಲಿತೋಡ ಮಾಟಾಡವದೇಮಿ ನರ್ಮಮುಗ ನಂದೆಲು పాదములందుం రోయ నిండాడవదేమి నర్తనము అవ్వలంబ్రలను గోపికావళింగూడవదేమి నవ్వులకు గోపకుమారవరేణ్య చెప్పుమా గోపకుమారవరేణ్య చెప్పుమా. శ్రవణరంధ్రంబులు సఫలతం బొందంగ నెలమి భాషించువారెవ్వరింకన్ గరచరణాదుల కలిమి ధన్యతనొంద నెగిరిపైంబ్రాకువారెవ్వరింక నయనయుగ్మంబులున్నతి కృతార్థములుగా నవ్వులు చూపువారెవ్వరింక జిక్వలు గౌరవ శ్రీంజేరం పాటరయడం బరికించువారెవ్వరింక దండ్రి నీవు సర్పదష్ట్రుండవైయున్న నిచటమాకుం ప్రభువులెవ్వరింక మరగిపోయలేము మాకు నీ తోడిద లోకమీబులేని లోకమేల. ಶ್ರವಣ ರಂಧ್ರಂಬುಲು ಸಫಲತಂ ಒಂದಂಗ ನೆಲಮಿ ಭಾಷಿಂಚುವಾರೆವ್ವರಿಂಕ, ನಮ್ಮ ಕಿವಿಗಳನ್ನು ನಾವು ಹೊಂದಿರತಕ್ಕಂಥದ್ದು ಸಾರ್ಥಕವಾಗೋ ಹಾಗೆ ನಮ್ಮ ಹತ್ರ ಪ್ರೀತಿಯಾಗಿ ಮಾತನಾಡ್ತಕ್ಕಂಥವ್ರು ಯಾರು?
ಇನ್ನು ನಮ್ಮ ಕಿವಿಗಳಿದ್ದು ನಿನ್ನ ಮಾತನ್ನು ಕೇಳದೇ ಇರತಕ್ಕಂಥ ನಮ್ಮ ಕಿವಿಗಳಿದ್ದೇನು ಪ್ರಯೋಜನ. ಗರಚರಣಾದುಲ ಕಲಿಮಿ ಧನ್ಯತನೊಂದನೆ ಗಿರಿಪೈ ಬ್ರಾಕುವಾರೆ ಪರಿಂತ. ನಮ್ಮ ಕೈ ಕಾಲುಗಳಿಗೆ ಒಂದು ಉನ್ನತಿಯನ್ನು, ಒಂದು ಧನ್ಯತೆಯನ್ನು ಉಂಟು ಮಾಡೋ ರೀತಿಯಲ್ಲಿ ನಮ್ಮ ಹತ್ರ ಬಂದು ಎತ್ಕೋ ಎತ್ಕೋ ಅಂತ ಕೈ ಕೊಟ್ಟು ನಮ್ಮ ಎಗರಿ ನಮ್ಮ ಮೇಲೆ ಹತ್ತುತ್ತಾ ಇದೆಯಲ್ಲ, ಇನ್ಯಾರಪ್ಪ ನಮಗೆ ಆ ರೀತಿಯಾದಂಥ ಆನಂದ ಕೊಡ್ತಕ್ಕಂಥವ್ರು. ನಯನ ಯುಗ್ಬಂಬುಲು ಉನ್ನತಿ ಕೃತಾರ್ಥ ಮುಲುಗ ನವ್ವುಲು ಸೂಪುವಾರೆಬ್ಬರಿಂಕ. ನಿನ್ನ ನಗುವನ್ನು ನೋಡಿದ್ರೆ ಸಾಕು ನಮ್ಮ ಕಣ್ಣು ಧನ್ಯವಾಗಿಬಿಡ್ತಾ ಇತ್ತು, ಉನ್ನತ ಕೃತಾರ್ಥವಾಗಿಬಿಡ್ತಾ ಇತ್ತು ನಮ್ಮ ಕಣ್ಣುಗಳು. ಇನ್ನು ನಮಗೆ ಆ ರೀತಿಯಾದಂಥ ಆ ನಗುವನ್ನು ತೋರಿಸ್ತಕ್ಕಂಥವ್ರು ಯಾರು? ಜಿಕ್ವಲು ಗೌರವ ಶ್ರೀಂಜೇರಂ ಬಾಟಲೇಡಂ ಬಲಿಕಿಂಚು ಬಾರೆ ಫರಿಂಕ. ನಮ್ಮ ನಾಲ್ಗೆ ಇರೋದಕ್ಕೂ ಸಾರ್ಥಕವಾಗೋ ರೀತಿಯಲ್ಲಿ ನಮ್ಮ ಕೈಲಿ ಹಾಡುಗಳನ್ನು ಹೇಳಿಸಿ ನೀನು ಕೇಳ್ತಾ ಇದ್ದೆಲ್ಲ ಆನಂದವಾಗಿ. ಇನ್ಯಾರು ನಮ್ಮನ್ನು ಕೇಳ್ತಾರೆ? ನಾವು ಇನ್ಯಾರಿಗಾಗಿ ಹಾಡಬೇಕು? ದಂಡ್ರಿ ನೀವು ಸರ್ಪದಷ್ಟುಂಡವೈಯುನ್ನ ನಿಚಟ ಮಾಕುಂಬ್ರಭೂಲೆಬ್ಬರಿಂಕ. ಈ ರೀತಿಯಾಗಿ ಆ ಸರ್ಪದಂಷ್ಟದಿಂದ ನೀನು ನಿಶ್ಚೇಷ್ಟಿತನಾಗಿದ್ದೀಯಲ್ಲಪ್ಪ ಮಗು. ಇನ್ನು ನಮಗೆ ಯಾರು ಪ್ರಭು? ನೀನೇ ನಮ್ಮನ್ನು ಕಾಪಾಡ್ತಕ್ಕಂಥ ಪ್ರಭುವಾಗಿದ್ದಿ. ಮರಿಗಿ ಪಾಯಲೇವು, ನಾವು ಮತ್ತೆ ಇಲ್ಲಿಂದ ಪುನಃ ಗೋಕುಲಕ್ಕೆ ನಿನ್ನನ್ನು ಬಿಟ್ಟು ಹೋಗಲಾರವು. ಮಾಕು ನೀ ತೋಡಿದ, ನಮಗೆ ಯಾವಾಗಲೂ ನೀನಿದ್ರೇ ನಮಗೆ ಈ ಲೋಕ, ಇಲ್ಲದೇ ಇದ್ದರೆ ಲೋಕಮೀವು ಲೇನಿ ಲೋಕಮೇಲ. ನೀನಿಲ್ಲದೆ ಇರತಕ್ಕಂಥ ಈ ಪ್ರಪಂಚ ಯಾಕೆ ನಮಗೆ? ಈ ಜೀವನ ಯಾಕೆ? ಈ ಬದುಕು ಯಾಕೆ? ನಾವು ನಿನ್ನನ್ನು ಇಲ್ಲಿ ಬಿಟ್ಟು ನಾವು ಗೋಕುಲಕ್ಕೆ ಮರಳಿ ಹೋಗಲಾರೆವು ತಂದೆ. ಇದೇನಿದು ನಮಗೆ ಈ ರೀತಿಯಾದಂಥ ಕಷ್ಟ ಬಂತಲ್ಲ ಅಂತ ಎಷ್ಟೂ ಮಕ್ಕಳನ್ನು ಕಲ್ತ್ಕೊಂಡವ್ರತಕ್ಕಂಥ ರೋದನೆ ಹೇಗಿರುತ್ತೆ ಅಂದರೆ ಹೃದಯ ದ್ರವಿಸಿ ಹೋಗುತ್ತೆ. ಅಷ್ಟು ಸಂಕಟ ಪಡ್ತಾ ಇದ್ದಾರೆ ನಂದೇಶೋದೇರು ಗೋಪಾಲಕರು ಎಲ್ಲರೂ ಕೂಡ. అని ఒండొరులుం బట్టుకొని విలపించుచున్ కృష్ణని తోడన మడుంగు జొత్తుము చత్తమనుచున్ కృష్ణ విరహ వేదనాన్నల భారతప్తులై మడుగు జొరన్ బారుచున్న వారలంగనుంగొని భగవంతుండైన బలభద్రుండు మీరు మిందెరుంగరు ధైర్యంబు విడుచుట కార్యంబు కాదు ಸಹಿಂಚಿ ಜೂಡುಂಡನುಚು ವಾರಿನಿ ವಾರಿಂಚೆ. ಹೀಗೆ ಒಬ್ಬರನ್ನೊಬ್ಬರು ಒಂಡೋರುಲಂ ಅಂದರೆ ಒಬ್ಬರೊಬ್ಬರು ಪ್ರತಿಯೊಬ್ಬರೂ ಸಂಕಟ ಪಡ್ತಾ ಇದ್ದಾರೆ. ಒಬ್ಬರೊಬ್ಬರು ಒಬ್ಬೊಬ್ಬರನ್ನ ಹಿಡ್ಕೊಂಡು ವಿಲಾಪ ಮಾಡ್ತಾ ಇರೋದನ್ನು ನೋಡಿ ನಾವಿನ್ನಿರಲ್ಲ, ಈ ಕೃಷ್ಣನ ಜೊತೆಯಲ್ಲೇ ನಾವು ಈ ಮಡುವಿನೊಳಗೆ ಬಿದ್ದು ಪ್ರಾಣ ಬಿಟ್ಟುಬಿಡ್ತೀವಿ. ಚತ್ತ ಮನುಚು ಸಾಯ್ತೀವಿ ನಾವು, ಇನ್ನು ನಮ್ಮ ಕೈಲಿ ಕೃಷ್ಣನ ಬಿಟ್ಟಿರೋಕ್ಕಾಗಲ್ಲ, ಸತ್ತೋಗ್ತೀವಿ ಅಂತ ಓಡ್ತಾ ಇದ್ದಾರೆ. ಕೃಷ್ಣ ವಿರಹ ವೇದನಾನಲ ಭಾರತಪ್ತುಲೈ ಮಡಗು ಜೊರಬಾರು ಚುನ್ನ. ಕೃಷ್ಣನ ವಿರಹ ವೇದನೆ ಅನ್ನತಕ್ಕಂತಹ ಒಂದು ವನ್ಹಿಯಲ್ಲಿ ತಪ್ತರಾಗಿ ಆ ಮಡುವೆಡೆಗೆ ಓಡ್ತಾ ಇದ್ದಾರೆ. ಅವರನ್ನು ವಾರಲಂಗನುಗೊನಿ, ಅವರನ್ನು ನೋಡಿ ಭಗವಂತುಂಡೈನ ಬಲಭದ್ರುಂಡು, ಇವನು ಆ ಶ್ರೀಹರಿಯ ಅಂಶವೇ. ಆ ಬಲಭದ್ರನಿಗೆ ಎಲ್ಲ ಗೊತ್ತು. ಮೀರು ಮಿಂದೆರುಂಗರು, ನಿಮ್ಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ನೋಡ್ತಾ ಇರಿ. ಧೈರ್ಯಂಬು ವಿಡ್ಚಟ ಕಾರ್ಯಂಬುಗಾದು, ಈ ಸಮಯದಲ್ಲಿ ಧೈರ್ಯವನ್ನು ಕಳ್ಕೊಳ್ಬಾರ್ದು. ಸಹಿಂಚಿ ಜೂಡುಂಡನು ಚುವಾರಿನಿ ವಾರಿಂಚೆ, ಸಹಿಸ್ಕೊಳ್ಳಿ ನೀವು, ಏನು ತೊಂದರೆ ಬರಲ್ಲ. ಕೃಷ್ಣ ಏನು ಮಾಡ್ತಾನೆ ಇವಾಗ ಮುಂದೆ ಅನ್ನೋದನ್ನು ನೋಡ್ತಾ ಇರಿ. ಅವನಿಗೆಲ್ಲ ಗೊತ್ತು ಕೃಷ್ಣನ ಶಕ್ತಿ ಏನು ಅನ್ನೋದು ಬಲಭದ್ರನಿಗೆ ತಿಳಿದಿದೆ. ಆದ್ದರಿಂದ ಅವನು ಅವ್ರನ್ನೆಲ್ಲ ಸಮಾಧಾನ ಮಾಡ್ತಾ ಇದ್ದಾನೆ. ಇಷ್ಟೊಂದು ಧೈರ್ಯಗುಂದಬೇಡಿ, ಇರಿ, ನೋಡಿ ಇನ್ನು ಮುಂದೆ ಏನಾಗುತ್ತೆ ಅನ್ನತಕ್ಕಂಥದ್ದನ್ನು ನೋಡ್ತಾ ಇರಿ, ಹೀಗೆಲ್ಲ ಮಾಡಬಾರ್ದು ಅಂತ ಅವ್ರಿಗೆಲ್ಲ ಧೈರ್ಯ ಹೇಳ್ತಾ ಇದ್ದಾನೆ. తనంగూర్చి విదంబున వనితలు బిడ్డలును దారువాపో ఎడి ఘోష నివాసులంగని కృష్ణుడు మనుజుని క్రియనొక ముహూర్త మాత్రము జరిపిన్. ತನ್ನನ್ನು ಕುರಿತು ಗೋಕುಲ ನಿವಾಸಿಗಳಾದಂತಹ ಸ್ತ್ರೀಯರು, ಮಕ್ಕಳು, ಮುದುಕರು ಪ್ರತಿಯೊಬ್ಬರೂ ದುಃಖಿಸ್ತಾ ಇರತಕ್ಕಂಥದ್ದನ್ನು, ವಾಪೋ ಎಡಿ ಅವರೆಲ್ಲ ದುಃಖಿಸ್ತಾ ಇರತಕ್ಕಂಥದ್ದನ್ನು ನೋಡಿದಂತಹ ಕೃಷ್ಣ ಸಾಮಾನ್ಯ ಮಾನವನೇನೋ ಅನ್ನೋ ರೀತಿಯಲ್ಲಿ ಒಂದು ಮುಹೂರ್ತ ಮಾತ್ರ ಸುಮ್ಮನೆ ಏನು ಕೈಲಾಗದೇ ಇರೋನು ಹಾಗೇ ಕಾಲ ಕಳೆದ. ಅಂತಂಗ್ರಿಷ್ಟುಂಡು ಮೇನು ವೆಂಪ ಭುಜಂಗೋಡ ಆವೃತ್ತಲಂಬಾಸಿ తా సంతప్తాయత భోగుండై కరచుటల్ సాలించి నిట్టూర్పుతో శ్రాంతుండై తలలెత్తి దుర్విషము నానా వీతులం గ్రమ్మ దుశ్చింతన్ దిక్కులు సూచుచున్ ತಲಂಗಿ ನಿಲ್ಚೇನ್ ಧೂಮಕಾಷ್ಠಾಕೃತಿನ್. ಇಷ್ಟು ಹೊತ್ತು ಒಂದು ಮುಹೂರ್ತ ಕಾಲ ಸಾಮಾನ್ಯ ಮಾನವನಂತೆ
ಸುಮ್ಮನೆ ಇದ್ದಂಥ ಕೃಷ್ಣ ಒಮ್ಮೆಗೆ ಏನು ಮಾಡ್ದ, ಮೇನುವೆಂಪ ತನ್ನ ಶರೀರವನ್ನು ಒಂದು ಸರ್ತಿಗೆ ಚೆನ್ನಾಗಿ ಬೆಳೆಸ್ಬಿಟ್ಟ ಕೃಷ್ಣ. ಅದು ಅವನು ಬೆಳೆದ ತಕ್ಷಣ ಏನಾಯಿತು, ಭುಜಂಗುಡ ಆವೃತ್ತಲಂಬಾಸಿ ಕಾಳಿಯ ಅವನ ದೇಹಕ್ಕೆ ಒಳ್ಳೆ ಎಲಾಸ್ಟಿಕ್ ಎಳೆದು ಬಿಸಾಡ್ದಂಗೆ ಆಯ್ತೋ ಇಲ್ವೋ, ಅವನು ಸುತ್ತಕೊಂಡಿದ್ದೆಲ್ಲ ಸಡಿಲು ಹೋಯಿತು ಆ ಕಾಳಿಯ. ಸಂತಪ್ತಾಯತ ಭೋಗುಂಡೈ ಕರಚುಟಲ್ ಸಾಲಿಂಚಿ, ಅವನ ಅವಯವಗಳೆಲ್ಲ ಸಡಿಲ್ವಾದವು, ಕಚ್ಚೋದಕ್ಕಾಗ್ತಾ ಇಲ್ಲ ಅವನಿಗೆ. ಈ ಕೃಷ್ಣನ ಒಂದು ತಾಪಕ್ಕೆ ಅವನ ತಾಪ ಅಣಗಿ ಹೋಯಿತು. ಶಾಂತುಂಡೈ, ಆಯಾಸಗೊಂಡಂಥವನಾಗಿ ತಲೆಲೆತ್ತಿ ದುರ್ವಿಷಮು ನಾನಾವೀತುಲಂ ಗ್ರಮ್ಮದು ಗ್ರಮ್ಮ ದುಶ್ಚಿಂತನ್ ದಿಕ್ಕುಲು ಸೂಚುಚುನ್, ಆಯಾಸ ಅಲಸಿ ಹೋಗಿದ್ದಾನೆ. ಆಯಾಸ ಪಟ್ಕೊಂಡು ದೊಡ್ಡದಾಗಿ ನಿಟ್ಟುಸಿರು ಬಿಡ್ತಾ ಬಿಡ್ತಾ ತಲೆಗಳ ಮೇಲೆ ಕೆತ್ತುತ್ತಾ ಇದ್ದಾನೆ ಆ ಕಾಳಿಂಗ. ಮೂಗುಗಳಿಂದ ರಕ್ತ ಚಿಮ್ತಾ ಇದೆ ಅವನಿಗೆ. ದಿಕ್ಕುಲು ಸೂಚುಚುಂ, ವಿಷಾದದಿಂದ ದಿಕ್ಕು ನೋಡ್ತಾ ಇದ್ದಾನೆ. ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅವನಿಗೆ. ಮೊದಲಿದ್ದ ಬಿಗಿ ಇಲ್ಲ ಶರೀರದಲ್ಲಿ, ಅವಯವಗಳೆಲ್ಲ ಸಡಿಲವಾಗಿ ಹೋಗ್ಬಿಟ್ಟಿದೆ, ಆಯಾಸವಾಗ್ತಾ ಇದೆ. ಕೃಷ್ಣನ ತಾಪಕ್ಕೆ ತನ್ನ ತಾಪವೆಲ್ಲ ಅಣಗೋಗ್ಬಿಟ್ಟಿದೆ. ಆವಾಗ ಅವನು ಹೇಗೆ ಕಾಣ್ತಾ ಇದ್ದಾನೆ ಅಂದರೆ, ನಿಲ್ಚೆನ್ ಧೂಮಕಾಷ್ಟಾಕೃತಿನ್, ಎಲ್ಲ ಜಳ 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 ಉರಿದ ನಂತರ ಅರ್ಧ ಉರಿದಂತಹ ಸೌದೆ ಆರಿಸ್ಬಿಟ್ರೆ ಕೊರಡು ಒಳ್ಳೆ ಇಜ್ಜಲ್ ಥರ, ಏನೂ ಶಕ್ತಿ ಇಲ್ಲ, ಅದರಲ್ಲಿ ಕಾಂತಿ ಇಲ್ಲ. ಆ ರೀತಿಯಾಗಿ ನಿಶ್ಚೇಷ್ಟಿತನಾಗ್ತಾ ಇದ್ದಾನೆ ಕಾಳಿಂಗ. వెరమెరలేని ఎట్టి బలవీరుడు కృష్ణ కుమారుండొక్క చెంజరచి ఖగేంద్రు చందమునన్ జక్కన దౌడలు పట్టి కన్నులం జొర జొర దుర్విషానలము జొబ్బిలు చుండంగ నెత్తిలీలతో జిరిజిరింద్రిప్పి వైచెంబరిశేషిత దర్పముం గ్రూర సర్పమున్. వెరమెరలేని ಎಟ್ಟಿ ಬಲವೀರುಡು, ಕೃಷ್ಣನಿಗೆ ಎಂಥ ಭಯವೇ ಸಂಕೋಚವೇ, ಎಷ್ಟು ಒಂದು ಕಿಂಚಿತ್ತಾದರೂ ಭಯ ಇಲ್ಲ, ಏನಿಲ್ಲ. ಅವನೇನು ಮಾಡ್ದ, ಮಹಾವೀರನಾದಂಥ ಕೃಷ್ಣಕುಮಾರ ಒಕ್ಕಚೇನ್ ಜರಚಿ ಒಂದು ಬಿಟ್ಟ, ಅದರ ನೆತ್ತಿ ಮೇಲಕ್ಕೆ ಗಟ್ಟಿಯಾಗಿ ಒಂದು ಪ್ರಹಾರ ಕೊಟ್ಟ. ಖಗೇಂದ್ರ ಚಂದಂಬುನಂ, ಖಗೇಂದ್ರ ಅಂದರೆ ಪಕ್ಷಿರಾಜನಾದಂಥ ಗರುಡನಂತೆ ಜಕ್ಕನ ದೌಡಲು ಪಟ್ಟಿ, ಆ ಹಾವಿನ ಈ ಹೆಡೆ ಮೂತಿ ಹತ್ರ ದೌಡೆಗಳು ಹಿಡ್ದ. ಕನ್ನುಲಂ ಜೊರ ಜೊರ ದುರ್ವಿಷಾನಲಮು ಜೊಬ್ಬಿಲು ಚುಂಡಗ, ಗಟ್ಟಿಯಾಗಿ ದವಡೆಗಳನ್ನ ಹಿಡಿದುಬಿಟ್ಟು ಹಾವು ಕಣ್ಣಿಂದ ದುಷ್ಟ ವಿಷ ಅಗ್ನಿಜಾಲಗಳು ಹೊರಡ್ತಾ ಇದ್ರು ಇವನಿಗೇನು ಭಯ ಇಲ್ಲ. ಎತ್ತಿ ಲೀಲತೋ ಜಿರಿಜಿರಿಂದ್ರಿಪ್ಪಿ, ಎತ್ತದ ಆ ಹಾವನ ಮೇಲಕ್ಕೆ ಎತ್ಬಿಟ್ಟು ಲೀಲೆಯಿಂದ ಜಿರಿ ಗಿರ ತಿರುಗಿಸ್ಬಿಟ್ಟ. ತಿಪ್ಪಿ ವೈಚೆ ಬಿಸಾಕದ. ಪರಿಶೇಷಿತ ದರ್ಪಮಂ ಕ್ರೂರ ಸರ್ಪಮನ್, ಆ ಕ್ರೂರ ಸರ್ಪದಲ್ಲಿದ್ದಂತಹ ಗರ್ವ ಪೂರ್ತಿ ಅಣಗೋಯ್ತು. ಮೊದಲೇ ಇವನು ಬೆಳೆದ ತಕ್ಷಣ ಅದಕ್ಕೆ ಆಯಾಸ ಆಗಕ್ಕೆ ಪ್ರಾರಂಭ ಆಗಿತ್ತು. ಈಗ ಆವಾಗ ಪಕ್ಷಿರಾಜನಂತೆ ಅದರ ಮೇಲೆ ಒಂದೇ ಪ್ರಹಾರ ಕೊಟ್ಟು ಹಿಡಿದು ತಿರುಗಿಸಿ ಮೇಲೆ ನಿಶ್ಚೇಷ್ಟಿತವಾಯಿತು. ಅದರ ದರ್ಪವೆಲ್ಲ ಅಣಗಿ ಹೋಯಿತು. ಇಟ್ಲು ವೇಗಂಬುಗ ನಾಗಂಬು ವೀಚಿ ವೈಚಿ ಜಗಜೆಟ್ಟೀನ ನಂದುನಿ ಪಟ್ಟಿ ರೆಟ್ಟಿಂಚಿನ ಸಂಭ್ರಮಂಬುನ. ಈ ರೀತಿಯಾಗಿ ವೇಗವಾಗಿ ಸರ್ಪವನ್ನು ಗರಗರ ತಿರುಗಿಸಿ ಬಿಸಾಕಿದಂತಹ ಜಗಜ್ಜಟ್ಟಿಯಾದಂತಹ ನಂದುನಿ ಪಟ್ಟಿ ಅಂತಂದರೆ ಆ ನಂದನ ಕುಮಾರ ರೆಟ್ಟಿಂಚಿನ ಸಂಭ್ರಮಂಬುನ, ಅವನಿಗೆ ಉತ್ಸಾಹ ಇನ್ನೂ ಹೆಚ್ಚಾಯಿತು ಕೃಷ್ಣನಿಗೆ. ಯಾಕೆ ಅಂದರೆ ದುಷ್ಟರನ್ನ ಅರ್ಧಬರ್ಧ ಮಾಡಿ ಬಿಸಾಕಬಾರ್ದು, ಅವ್ರನ್ನ ಪೂರ್ತಿ ಅವ್ರನ್ನ ಅಡಗಿಸ್ಬಿಡ್ಬೇಕು. ಅವರ ಮೂಲ ಶತ್ರುಗಳ ಮೂಲದಲ್ಲೇ ಅವ್ರನ್ನ ಅಣಗಿಸ್ಬೇಕು. ಇಲ್ಲಿಂದ ಒಟ್ಟಲ್ಲಿ ಇವ್ರಿಗೆ ಯಾರಿಗೂ ತೊಂದರೆ ಇರಬಾರ್ದು. ಆ ರೀತಿ ಮಾಡೋವರೆಗೂ ಅವನಿಗೆ ಸಮಾಧಾನ ಇಲ್ಲ. ಬಿಸಾಕ್ಬಿಟ್ಟು ತಪ್ಪಿಸ್ಕೊಂಡು ಓಡ್ಬಂತ ಅಂತ ಬರಲಿಲ್ಲ. ಈಗ ರೆಟ್ಟಿಂಚಿನ ಸಂಭ್ರಮಂಬುನ, ಇನ್ನು ದ್ವಿಗುಣವಾದಂತಹ ಸಂಭ್ರಮದಿಂದ ಏನು ಮಾಡ್ದ ಅವನು ಅಂದರೆ, ಘನ ಯಮುನಾ ನದಿ ಕಲ್ಲೋಲ ಘೋಷಂಬು ಸರಸ ಮೃದಂಗ ಘೋಷಂಬುಗಾಗ ಸಾಧು ಬೃಂದಾವನ ಚರ ಚಂಚರೀಕ ಗಾನಂಬುಗಾಯಕ ಸುಗಾನಂಬುಗಾಂಗ ಗಲಹಂಸ ಸಾರಸ ಕಮನೀಯ ಮಂಜು ಶಬ್ದಂಬುಲುದಾಳ ಶಬ್ದములుగాంగ దివి నుండి వీక్షించు దివిజ గంధర్వాది జనులు సుఖాసీన జనులుగాంగ పద్మరాగాదిరత్న ప్రభాసమాన మహిత కాళీయ ఫణిఫణా మండపమున
ನಳಿನ ಲೋಚನ ವಿಖ್ಯಾತ ನರ್ತಕೊಂಡು ನಿತ್ಯ ನೈಪುಣ್ಯಮು ನಂಬೇರ್ಚಿ ನೃತ್ಯ ಮಾಡೇ. ಅವನ ದ್ವಿಗುಣೀಕೃತಗೊಂಡಂಥ ಉತ್ಸಾಹದಿಂದ ಏನು ಮಾಡ್ದ, ನರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ನರ್ತಕರಿಗೆ ಅಂದರೆ ಒಂದು ಸಭೆ ಇರಬೇಕು, ಕುಳಿತು ನೋಡ್ತಕ್ಕಂಥವ್ರು ಇರಬೇಕು, ಮತ್ತು ಪಕ್ಕವಾದ್ಯಗಳಿರಬೇಕು, ಹಾಡೋರು ಇರಬೇಕು, ತಾಳ ಹಾಕೋರು ಇರಬೇಕು, ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕರು ಇರಬೇಕು, ಅವ್ರಿಗೊಂದು ಸಭಾ ಮಂಟಪ ಇರಬೇಕು. ಈಗ ಇವನಿಗೆ ಇರತಕ್ಕಂತಹ ತಾಳ, ಲಯ, ಜತಿ ಮತ್ತು ವೀಕ್ಷಕರು, ಅವನ ಸಭಾ ಮಂಟಪ ಎಲ್ಲ ಯಾವುದು ಅಂತ ನೋಡೋಣ. ಘನ ಯಮುನಾ ನದಿ ಕಲ್ಲೋಲ ಘೋಷಂಬು ಸರಸ ಮೃದಂಗ ಘೋಷಂಬು ಗಾಂಗ. ಆ ಯಮುನಾ ನದಿಯ ಅಲೆಗಳ ಘೋಷವೇ ಮೃದಂಗ ವಾದನವಾಯಿತು. ಸಾಧು ಬೃಂದಾವನ ಚಂಚರೀಕ ಗಾನಂಬು. ಆವಾಗ ಅಲ್ಲಿ ಬೃಂದಾವನದಲ್ಲಿ ಓಡಾಡ್ತಾ ಇರತಕ್ಕಂತಹ ಒಂದು ಚಂಚರೀಕ ಅಂತಂದರೆ ದುಂಬಿಗಳ ಗಾನವೇ ಗಾಯಕ ಸುಗಾನಂಬು ಗಾಂಗ. ಹಾಡ್ತಾ ಇರತಕ್ಕಂಥದ್ದು ಹಿಮ್ಮೇಳದ ಹಾಡಾಯಿತು ಇವನ ನೃತ್ಯಕ್ಕೆ. ಗಲಹಂಸ ಸಾರಸ ಕಮನೀಯ ಮಂಜು ಶಬ್ದಂಬುಲು ದಾಳ ಶಬ್ದಂಬುಲು ಗಾಂಗ. ಕಲಹಂಸ, ಸಾರಸ ಮುಂತಾದ ಪಕ್ಷಿಗಳು ವಿಧ ವಿಧವಾಗಿ ಒಂದೊಂದರ ಕೂಗು ಒಂದೊಂದು ಥರ ಜತಿಗಳ ತರಹ ತಾಳ ಶಬ್ದಗಳಾದವು, ಜತಿಗಳಾದವು. ದಿವಿನುಂಡಿ ವೀಕ್ಷಿಂಚು ದಿವಿಜ ಗಂಧರ್ವಾದಿ ಜನಲು ಸುಖಾಸೀನ ಜನಲು ಗಾಂಗ. ಇವನ ಈ ಕಾಳಿಂಗ ನರ್ತನ ನೋಡಲಿಕ್ಕೆ ಆಕಾಶದಲ್ಲಿ ನೆರೆದು ಬಿಟ್ಟಿದ್ದಾರೆ ದಿವಿಜರು, ಅಂದರೆ ದೇವತೆಗಳೆಲ್ಲರೂ ನಿಂತು ಬಿಟ್ಟಿದ್ದಾರೆ. ಅಪ್ಪ ಭಗವಂತನ ಈ ನರ್ತನವನ್ನು ಕಾಣಬೇಕು, ಏನು ಪುಣ್ಯ ಮಾಡಿದ್ವೋ ನಾವು ಅಂತ ಅಷ್ಟು ಉತ್ಸಾಹಭರಿತರಾಗಿ ಅವನು ಮಾಡತಕ್ಕಂಥ ನರ್ತನ ಮಾಡೋದಕ್ಕೆ ವೀಕ್ಷಕರು ನೆರೆದು ಬಿಟ್ಟಿದ್ದಾರೆ. ಪದ್ಮರಾಗಾದಿರತ್ನ ಪ್ರಭಾಸಮಾನ ಮಹಿತ ಕಾಳಿಯ ಫಣೀಪಣ ಮಂಡಪಮುನ. ಆ ನೃತ್ಯಕ್ಕೆ ಒಂದು ಸಭಾ ಮಂಟಪ ಇರಬೇಕು ತಾನೆ. ಅದು ಯಾವುದಪ್ಪ ಅಂತಂದರೆ ಆ ಸರ್ಪದ ಹೆಡೆಗಳಲ್ಲಿ ನಾಗಮಣಿಗಳಿರ್ತಕ್ಕಂಥದ್ದು ಒಂದು ಪ್ರಸಿದ್ಧವಾದಂತಹ ಒಂದು ವಿಷಯ. ಆ ಪದ್ಮರಾಗಾದಿ ರತ್ನಗಳಂತೆ ಹೊಳಿತಾ ಇದೆ ಆ ಕಾಳಿಯನ ಹೆಡೆಗಳ ಮೇಲೆ ನಾನಾ ರತ್ನಗಳು. ಆ ಫಣಿಫಣ ಮಂಡಪಮುನ, ಆ ಸರ್ಪದ ಹೆಡೆಗಳೇ ಅವನಿಗೆ ಮಂಟಪ. ನಳಿನ ಲೋಚನ ವಿಖ್ಯಾತ ನರ್ತಕೊಂಡು, ಇವನು ಪ್ರಖ್ಯಾತವಾದಂಥ ನರ್ತಕ ಇವನು ನಳಿನ ಲೋಚನ. ಪದ್ಮಲೋಚನನಾದ ಇವನು ಆಡದೇ ಇರತಕ್ಕಂತಹ ನರ್ತನ ಇಲ್ಲ, ನಾಟಕ ಇಲ್ಲ. ಜಗನ್ನಾಟಕವನ್ನೆಲ್ಲ ನಿರ್ವಹಿಸ್ತಕ್ಕಂಥ ಚತುರನಾದ ನಟ ಇವನು. ನಿತ್ಯ ನೈಪುಣ್ಯಮು ನಂಬೇರ್ಚಿ ನೃತ್ಯ ಮಾಡೇ. ತನ್ನ ನಿತ್ಯ ನೈಪುಣ್ಯ ಅಂದರೆ ಸದಾಕಾಲ ನಿಪುಣನೇ ಅವನು ನರ್ತನದಲ್ಲಿ, ನಾಟಕ ಆಡೋದ್ರಲ್ಲಿ. ಈಗ ಈ ಫಣಿಯ ಫಣ ಮಂಡಲದ ಮೇಲೆ ನರ್ತನವನ್ನು ಪ್ರಾರಂಭ ಮಾಡಿದ. ಕುಕ್ಷಿನ್ ಲೋಕಮುನುನ್ನ ಗೌರವಮುತೋ ಗೋಪಾಕೃತಿನ್ನುನ್ನಯ ರಕ್ಷೋಹಂತ ವಡಿನ್ ಮಹಾಫಣಿಫಣಾರಂಗ ಪ್ರದೇಶಂಬುಪೈ ನಕ್ಷೀಣೋದ್ದತಿ ನಾಡುಬಾಡು ಜಲಂಗುನ್ ಹಸಂಬುತೋಡಂಬದ ಪ್ರಕ್ಷೇಪಂಬುಲು ಸೇಯುಂ ಗೇಳಿಗತುಲಂ ಬ್ರಾಣೈಕಶೇಷಂಬುಗನ್. ಕುಕ್ಷಿನ್ ಲೋಕಮುಲನ್ನ ಗೌರವಮತೋ. ಆ ಮಹಾವಿಷ್ಣು ಶ್ರೀಹರಿ ಅವನ ಹೊಟ್ಟೆಯಲ್ಲಿ ಚತುರ್ದಶ ಭುವನ ಬ್ರಹ್ಮಾಂಡಗಳನ್ನು ಭರಿಸಿದ್ದಾನೆ. ಅವನು ಅಷ್ಟು ಭಾರ ಅದಕ್ಕೆ. ಗೋಪಾಕೃತಿ ನುನ್ನ ರಕ್ಷೋಹಂತ, ರಾಕ್ಷಸರ ಸಂಹಾರಿಯಾದಂತಹ ಆ ಮಹಾವಿಷ್ಣು ಈಗ ನೋಡೋಕ್ಕೆ ಗೋಪಾಕೃತಿ, ಗೋಪಾಲಕ ಬಾಲನಂತೆ ಇದ್ದಾನೆ. ಮಾಯಾ ಮಾನುಷ ವೇಷನಾಗಿದ್ದಾನೆ. ವಡಿನ್ ಮಹಾಫಣಿಪಣಾರಂಗ ಪ್ರದೇಶಂಬುಪೈ ನಕ್ಷೀಣೋದ್ದತಿ ನಾಡು ಪಾಡು ಜಲಂಗುನ್. ಅಕ್ಷೀಣೋದ್ದತಿ, ಏನವನಿಗೆ ಆಯಾಸವೇ ಇಲ್ಲ. ಒಬ್ಬ ನರ್ತಕನಿಗೆ ಎಷ್ಟು ಉತ್ಸಾಹ, ಹಸನ್ಮುಖ, ವಿವಿಧ ಗತಿಗಳಲ್ಲಿ ವಿವಿಧ ಜತಿಗಳಿಗೆ ಅನುಗುಣವಾಗಿ ನಾಟ್ಯ ಮಾಡತಕ್ಕಂಥ ಪದವಿಕ್ಷೇಪಗಳು ಅವನ ಏನು ನರ್ತನ. ಒಂದು ಮಹಾಫಣಿಪಣಾರಂಗ ಪ್ರದೇಶಂಬುಪೈ, ಆ ಸರ್ಪದ ಹೆಡೆಗಳ ಮೇಲೆ ಅಕ್ಷೀಣೋದ್ದತಿ ನಾಡು ಪಾಡು ಜಲಂಗುನ್ ಹಸಂಬುತೋಡಂ, ನಗುತ್ತಾ ಆಡ್ತಾನೆ, ಹಾಡ್ತಾನೆ, ವಿವಿಧ ಗತಿಗಳನ್ನು ಅನುಸರಿಸಿ ಪದ ವಿಕ್ಷೇಪಗಳನ್ನು ಮಾಡ್ತಾನೆ. ಸೇಯುಂ ಗೇಳಿಗತುಲಂ ಬಾಣೈಕ ಶೇಷಂಬುಗನ್, ಪ್ರಾಣೈಕ ಶೇಷಂಬುಗನ್. ಆ ಸರ್ಪಕ್ಕೆ
ತಲೆ ಪ್ರಾಣ ತೋಕೆಗೆ ಬಂತು ಅಂತಾರೆ, ಅಂದರೆ ಬಾಲಕ್ಕೆ ಬಂತು ಅಂತ. ಅಂದರೆ ಪ್ರಾಣಗಳು ಹೊರಟೇ ಹೋಗುತ್ತೇನೋ ಅನ್ನೋ ಹಾಗೆ ಆಗ್ಬಿಡ್ತು ಆ ದುಷ್ಟನಾದಂತಹ ಕಾಳಿಂಗ ಸರ್ಪಕ್ಕೆ. ಘನತರ ಸುಶಿರಾನಂದ ಸ್ವನಮುಲತೋ ಸಿದ್ಧ ಸಾಧ್ಯ ಚಾರಣ ಗಂಧರ್ವ ನಿಲಿಂಪ ಮುನಿಸತುಲು ಚಯ್ಯನಂಗುರಿಸಿರಿ ವಿರುಲವಾನ ಲಾಡೆಡು ಹರಿಪೈ. ಈ ರೀತಿಯಾಗಿ ನಾಟ್ಯ ಆಡ್ತಾ ಇದ್ದಂತಹ ಶ್ರೀಹರಿಯ ಮೇಲೆ ಆಕಾಶದಿಂದ ಸಿದ್ಧರು, ಸಾಧ್ಯರು, ಚಾರಣರು, ಗಂಧರ್ವರು, ದೇವತೆಗಳು, ದೇವಋಷಿಗಳು, ಅವರ ಪತ್ನಿಯರು ಎಲ್ಲರೂ ಕೂಡ ಪುಷ್ಪ ವರ್ಷವನ್ನು ಸುರಿಸಿದರು. ಆ ಅಮೃತ ಕುಡಿದಿದ್ದರಿಂದ ಘನತರ ಸುಶಿರಾನಂದ ಸ್ವನಮುಲತೋ, ಅಮೃತವನ್ನು ಅವರು ಸ್ವೀಕಾರ ಮಾಡಿದ್ರಿಂದ ಆ ಸಿದ್ಧರು, ಸಾಧ್ಯರು ಇವ್ರದೆಲ್ಲ ಕಂಠ ತುಂಬ ಚೆನ್ನಾಗಿತ್ತು. ಅವರ ಆನಂದವಾಗಿ ಕಂಠಧ್ವನಿಗಳಿಂದ ಜಯ 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 ಅಂತ ಜಯಧ್ವಾನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆಕಾಶದಲ್ಲಿ ನಿಂತರು. ತಮ್ಮ ಮನೋಮಂದಿರದಲ್ಲೇನೆ ಆ ಶ್ರೀಹರಿಯ ನಾಟ್ಯವನ್ನು ಕಾಣ್ತಾರೆ. ಅದಕ್ಕೆ ಉತ್ತಮವಾದ ಉದಾಹರಣೆ ಅಂದರೆ ನಮ್ಮ ಪುರಂದರದಾಸರು ಆಡಿದನೋ ರಂಗ ಅಂತ ಎಲ್ಲರಿಗೂ ಅರ್ಥವಾಗತಕ್ಕಂಥ ಸುಲಭವಾದಂತಹ ಕನ್ನಡದಲ್ಲಿ ಒಂದು ದೇವರನಾಮ ಬರೆದಿದ್ದಾರೆ. ಅವರ ಮನೋನೇತ್ರಗಳ ಮುಂದೆ ಹರಿ ಕುಣಿದ ನಮ್ಮ ಹರಿ ಕುಣಿದ. ಆಡಿದನೋ ರಂಗ ಆಡಿದನೋ ರಂಗ ಅದ್ಭುತದಿಂದಲೇ ಕಾಳಿಂಗನ ಫಣೆಯಲಿ ಪಾಡಿದವರಿಗೆ ಬೇಡಿದ ವರಗಳ ನೀಡುತ್ತಲೀ ದಯ ಮಾಡುತ್ತಲೀ. ಪಾಡಿದವರಿಗೆ ಬೇಡಿದ ವರಗಳ ನೀಡುತ್ತಲೀ ದಯ ಮಾಡುತ್ತಲೀ. ನಲಿದಾಡುತ್ತಲೀ ಬೆಣ್ಣೆ ಬೇಡುತ್ತಲೀ ಕೃಷ್ಣ ಆಡುತ್ತಲೀ ಬೆಣ್ಣೆ ಬೇಡುತ್ತಲೀ. ಆಡಿದನೋ ರಂಗ ಅಂಬುರುಹೋದ್ಭವ ಅಖಿಲ ಸುರರು ಕೂಡಿ ಅಂಬರದಲ್ಲಿ ನಿಂತು ಅವಸ್ತುತಿಸೆ. ರಂಭೆ ಊರ್ವಶಿ ರಮಣೀಯರೆಲ್ಲರೂ ಚಂದದಿಂ ಭರತನಾಟ್ಯವ ನಟಿಸೆ. ಝಂತಕ ತಕದಿಮಿತದಿಗಿಣ್ಣ ತೋಮೆಂದು ಝಂಪೆ ತಾಳದಿ ತುಂಬುರು ನುಪ್ಪಿಸೆ. ಝಂತಕ ತಕದಿಮಿತದಿಗಿಣ್ಣ ತೋಮೆಂದು ಝಂಪೆ ತಾಳದಿ ತುಂಬುರು ನುಪ್ಪಿಸೆ. ದಾಮ ಪಪ ದಸರಿ ಎಂದು ಧ್ವನಿಯಿಂದ ನಾರದ ತುಂಬುರು ಗಾನವ ಮಾಡಲು. ನಂದಿಯು ಮದ್ದಳೆ ಚಂದದಿ ಹಾಕಲು ನಂದಿಯು ಮದ್ದಳೆ ಚಂದದಿ ಹಾಕಲು. ಆಡಿದನೋ ರಂಗ ಫಣವ ಮೆಟ್ಟಿ ಬಾಲವ ಕೈಯಲ್ಲಿ ಪಿಡಿದು ಫಳಫಳಿಸುತ್ತ ನಾಟ್ಯವನಾಡೆ. ಫಣವ ಮೆಟ್ಟಿ ಬಾಲವ ಕೈಯಲ್ಲಿ ಪಿಡಿದು ಫಳಫಳಿಸುತ್ತ ನಾಟ್ಯವನಾಡೆ. ಚಂದ್ರಮಂಡಲದಂತೆ ಪೊಳೆಯುವ ಮುಖದೊಳು ಚಲಿಸುವ ನೀಲ ಕೇಶಗಳಾಡೆ. ಕಾಲಲೊಂದುಗೆ ಗೆಜ್ಜೆಗಲುಗಲುಗಲುರೆನುತ ಉಡಿಗೆಜ್ಜೆ ಗಂಟೆಗಳಾಡೆ. ದುಷ್ಟ ಕಾಳಿಂಗನ ಮೆಟ್ಟಿ ಭರದಿಂದ ಪುಟ್ಟ ಪದವ ಇಟ್ಟು ಶ್ರೀಕೃಷ್ಣನು. ಪುಟ್ಟ ಪದವ ಇಟ್ಟು ಶ್ರೀಕೃಷ್ಣನ್ ಮೆಟ್ಟಿದನು ತಕದಿಮಿತದಿಗೆನುತ ಆಡಿದನೋ ರಂಗ. ಸುರರು ಪುಷ್ಪದ ವೃಷ್ಟಿಯ ಕರೆಯಲು ಸುತತಿಯರೆಲ್ಲರೂ ಪಾಡಲು. ಸುರರು ಪುಷ್ಪದ ವೃಷ್ಟಿಯ ಕರೆಯಲು ಸುದತಿಯರೆಲ್ಲರೂ ಪಾಡಲು.
ನಾಗ ಕನ್ನಿಕೆಯರು ನಾಥನ ಬೇಡಲು ನಾನಾ ವಿಧದಿ ಸ್ತುತಿ ಮಾಡಲು ರಕ್ಕಸರೆಲ್ಲರೂ ಕಕ್ಕಸವನೆ ಕಂಡು ದಿಕ್ಕು ದಿಕ್ಕುಗಳಿಗೋಡಲು ಚಿಕ್ಕವನಿವನಲ್ಲ ಪುರಂದರ ವಿಠಲ ಆ ಚಿಕ್ಕವನಿವನಲ್ಲ ಪುರಂದರ ವಿಠಲ ವೆಂಕಟರಮಣನ ಬೇಗ ಯಶೋದೆ ವೆಂಕಟರಮಣನ ಬೇಗ ಯಶೋದೆ ಬಿಂಕದೊಳೆತಿ ಮುದ್ದಾಡೆ ಶ್ರೀಕೃಷ್ಣನು ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಫಣಿಯಲಿ ಆಡಿದನು ರಂಗ. ಆ ಭಕ್ತರಾದಂಥವರು ತಮ್ಮ ಮನೋನೇತ್ರಗಳಿಂದ ಭಗವಂತನ ನರ್ತನವನ್ನ ಈಕ್ಷಿಸ್ತಾ ಇದ್ರೆ ಸಾಕ್ಷಾತ್ಕಾರವಾದಂಥ ಅವರ ಹೃದಯ, ಅವರ ಬಾಯಲ್ಲಿ ಹೊಮ್ಮತಕ್ಕಂತಹ ಪ್ರತಿಯೊಂದು ಹಾಡಿನಲ್ಲೂ, ಈ ಗೀತೆಯಲ್ಲಿ ಒಂದೊಂದು ಪದದಲ್ಲೂ ಲಯ, ಒಂದೊಂದು ಪದದಲ್ಲೂ ಗತಿ, ರಾಗ, ನರ್ತನ ಎಲ್ಲವೂ ಆ ಪದಗಳಲ್ಲೇ ಅಡಗಿದೆ. ಅವನ ಭಗವಂತನ ಪದವಿನ್ಯಾಸಕ್ಕನುಗುಣವಾಗಿ ಇಲ್ಲಿ ಭಕ್ತರು ರಚಿಸಿರತಕ್ಕಂಥ ಪದಗಳು ಕೂಡ ನರ್ತನ ಮಾಡಿವೆ ಈ ಕೃತಿಯಲ್ಲಿ. ಇಟ್ಲು ದುಷ್ಟ ಜನ ದಂಡ ಧರಾವತಾರುಂಡೈನ ಹರಿ ಬಡಿಗಲಿಗಿನ ಪಡಗಲ ಮೀದ ತಾಂಡವಂಬು ಸಲುಪ ಬೆಂಡುವಡಿಯೊಂಡೊಂಡ ಮುಖಂಬುಲ ರಕ್ತ ಮಾಂಸಂಬುಲುಮಿಯುಚುನ್ ಗನ್ನುಲ ವಿಷಂಬು ಗ್ರಕ್ಕುಚುನ್ ಉಕ್ಕು ಸೆಡಿ ಚಿಕ್ಕಿ ದಿಕ್ಕುಲು ಸೂಚುಚುನ್ ಗಂಟಗತ ಪ್ರಾಣುಂಡೈ ಫಣೀಂದ್ರುಂಡು ತನ ಮನಂಬುನ. ಈ ರೀತಿಯಾಗಿ ದುಷ್ಟ ಜನರಿಗೆಲ್ಲ ದಂಡವನ್ನು ನೀಡ್ತಕ್ಕಂಥ ದಂಡಧರ ಅವತಾರ ಈ ಒಂದು ಹರಿ. ಈಗ ಅವನು ಪಡಗಲ ಮೀದ ತಾಂಡವಂಬು ಸ್ವಲ್ಪ ಈ ರೀತಿಯಾಗಿ ಅದೃಷ್ಟ ಕಾಳಿಂಗನ ಹೆಡೆಗಳ ಮೇಲೆ ತಾಂಡವವನ್ನು ಆಡ್ತಾ ಇದ್ದರೆ ಬೆಂಡುವಡಿ ಒಂಡೊಂಡು ಮುಖಂಬುಲ ರಕ್ತ ಮಾಂಸಂಬುಲು ಮೀಚುಂ, 1000 ಹೆಡೆಗಳು ಅವನಿಗೆ, ಆ ಕಾಳಿಂಗನಿಗೆ. ಆ ಒಂದೊಂದು ಮುಖಗಳಿಂದಲೂ ರಕ್ತ ಮಾಂಸ ಕಕ್ಕುಚು, ಉಮಿಯುಚು ಅಂದರೆ ಕಕ್ಕುತ್ತಾ ಇದ್ದಾನೆ. ಗನ್ನುಲ ವಿಷಂಬು ಗ್ರಕ್ಕುಚು, ಕಣ್ಣಿಂದ ಎಲ್ಲನೂ ವಿಷಗಳು. ನೆತ್ತಿ ಮೇಲೆ ಯಾವಾಗ ಭಗವಂತ ಕುಣಿತಾ ಇದ್ದಾನೋ ಕಣ್ಣುಗಳಲ್ಲಿ ವಿಷವನ್ನು ಕಕ್ಕುತ್ತಾ ಇದ್ದಾನೆ, ಚಿಮ್ಮುತ್ತಾ ಇದೆ ವಿಷ. ಉಕ್ಕು ಸೆಡಿ ಪೌರುಷ ಎಲ್ಲ ಹೊರಟೋಯ್ತು ಒಂದು. ಚಿಕ್ಕಿ ದಿಕ್ಕುಲು ಸೂಚುಚು, ಚಿಕ್ಕಿ ಆಯಾಸಗೊಂಡಂಥವನಾಗಿ ದಿಕ್ಕುಗಳನ್ನು ನೋಡ್ತಾ ಕಂಠಗತ ಪ್ರಾಣುಂಡೈ, ಕಂಠಗತ ಪ್ರಾಣನಾಗಿರ್ತಕ್ಕಂಥ ಫಣೀಂದ್ರ ತನ್ನ ಮನಂಬುನ. ಈ ರೀತಿಯಾಗಿ ಮುಂದಿನ ರೀತಿಯಲ್ಲಿ ಅವನು ಕಾಳಿಂಗ ಯೋಚನೆ ಮಾಡ್ತಾ ಇದ್ದಾನೆ. వేలు పులైన లావులు సెడి వేదనంబొందు చునాభిషానల జ్వాలలు సోంకినంతటన చత్తురో నిండిది ఏమి చోద్యం మాభీల విషాగ్ని హేతిచయ పీడకు నోర్చియుం గ్రమ్మరంగ నీ బాలుండు మత్పణాశతము భగ్నముగా వెసంద్రొక్కియాడెడిన్. ಏನಿದು? ನಾ ವಿಷಾನಲ ಜ್ವಾಲಲು ಸೋಂಕಿನಂತಟನ, ನನ್ನ ವಿಷಾಗ್ನಿ ಜ್ವಾಲೆಗಳು ಸೋಕಿದರೆ ಸಾಕು, ದೇವತೆಗಳಾದರೂ ಕೂಡ ಅವರು ನೀರಸವಾಗಿ ಬಿಡ್ತಾರೆ, ಗಿಲಗಿಲ ಅಂತಂದ್ಬಿಟ್ಟು ಚತ್ತುರು ಸತ್ತೋಗ್ಬಿಡ್ತಾರೆ. ಎಂಡಿದು ಏಮಿ ಚೋದ್ಯಮು, ಆದರೆ ಇವತ್ತಿದೇನಿದೆ ಆಶ್ಚರ್ಯ. ಮಾಭೀಲ ವಿಷಾಗ್ನಿ ಹೇತಿ ಚಯಪೀಡಕು ನೋರ್ಚಿಯಂ, ನನ್ನ ವಿಷಾಗ್ನಿ ಜ್ವಾಲೆಗಳ ಒಂದು ಧಾಟಿಗೆ ತಡ್ಕೊಳ್ತಾ ಇದ್ದಾನೆ, ಅದನ್ನು ಎದುರಿಸ್ತಾ ಇದ್ದಾನೆ, ಅದರಿಂದ ಅವನಿಗೆ ಆಯಾಸ ಆಗ್ತಿಲ್ಲ. ಅದು ಅಲ್ಲದೆ ಗ್ರಮ್ಮರಂಗನಿ ಬಾಲುಂಡು, ಅದನ್ನು ತಡ್ಕೊಳ್ಳೋದೇ ಅಲ್ಲ, ಅದಲ್ಲದೆ ಈ ಬಾಲಕನಾದಂಥ ಈ ಹುಡುಗ ನನ್ನ 100 ಮತ್ಪಣಾಶತಮು ಭಗ್ನಮುಗ ವ್ಯಸಂದ್ರೊಕ್ಕಿಯಾಡೆಡಿ, ನನ್ನ ಈ 100 ಹೆಡೆಗಳ ಮೇಲೆ ತುಳಿದು ತುಳಿದು ಕುಪ್ಪಳಿಸಿ ನಾಟ್ಯ ಮಾಡ್ತಾ ಇದ್ದಾನಲ್ಲ. ಏನಿದು ಇವನಿಗಿಷ್ಟು ಶಕ್ತಿ? ಅರ್ಥ ಆಗ್ತಿಲ್ಲ ಅವನಿಗೆ. ಈಗ ಯೋಚನೆ ಮಾಡ್ತಾ ಇದ್ದಾನೆ, ನನ್ನ ವಿಷಾಗ್ನಿ ಜ್ವಾಲೆಗೆ ದೇವತೆಗಳೇನೇ ಒದ್ದಾಡಿಬಿಡ್ತಾರೆ, ಅಂಥದ್ರಲ್ಲಿ ಈ ಹುಡುಗ ಅದನ್ನು ತಡ್ಕೊಳ್ಳೋದು ಅಲ್ಲದೆ ಎಷ್ಟು ಉತ್ಸಾಹದಿಂದ ಎಷ್ಟು ಇದರಿಂದ ನನ್ನ ಹೆಡೆಗಳ ಮೇಲೆ ನೃತ್ಯ ಮಾಡ್ತಾ ಇದ್ದಾನಲ್ಲ. ಏನಿದು ಆಶ್ಚರ್ಯ. ಈಗ ಅವನಿಗೆ ಸ್ವಲ್ಪ ಅಷ್ಟು ಕಷ್ಟ ಆದ ಮೇಲೆ ಸ್ವಲ್ಪ ಜ್ಞಾನೋದಯ ಆಗ್ತಾ ಇದೆ.
ಇದೇನಿದು ಎಲ್ಲ ನನ್ನ ವಿಷಜ್ವಾಲೆಗಳಿಗೆ ತಡ್ಕೊಂಡಿದ್ದಾನೆ ಅಂದರೆ ಈತಂಡು ಸರ್ವಚರಾಚರ ಭೂತೇಶುಂಡೈನ ಪರಮಪುರುಷುಂಡು ಸೇವಾ ಪ್ರೀತುಂಡು ಶ್ರೀಹರಿಯ ಗುಣನಿ. ಇರ್ಬೋದು ಇವನು ಸೇವೆಯಿಂದ, ಭಕ್ತರ ಸೇವೆಯಿಂದ ಪ್ರೀತಿ ಪಡ್ತಕ್ಕಂತಹವನು, ಸಕಲ ಚರಾಚರ ಜೀವಿಗಳಿಗೂ ಕೂಡ ಅಧಿಪತಿ, ಪರಮಪುರುಷನೂ ಆದಂಥ ಶ್ರೀಹರಿಯೇ ಆಗಿರ್ತಾನೆ. ಭೀತಿನ್ ಶರಣಂಬು ನೊಂದೆ ಬಿಟ್ಟಲಿಸಿ ನೃಪ. ಇನ್ನು ಆ ಶ್ರೀಹರಿಯನ್ನು ಭಕ್ತಿಯಿಂದ ಸೇವಿಸಿದರೆ ಸಂತೋಷಿಸ್ತಾನೆ. ನನ್ನ ಅಹಂಕಾರ ಬಿಡಬೇಕು ಅನ್ನತಕ್ಕಂಥ ಜ್ಞಾನೋದಯ ಆಯಿತು ಅವನ ಮನಸ್ಸಲ್ಲಿ. ಭೀತಿನ್ ಹೆದರ್ಕೊಂಡು ಈ ರೀತಿಯಾಗಿ ಯೋಚನೆ ಮಾಡಿ ಅಲಸಿ ಹೋಗಿದ್ದಾನೆ. ಅವನು ತುಂಬ ಆಯಾಸಗೊಂಡಿದ್ದಾನೆ. ಬಿಟ್ಟಲಸಿನ್ರು ಶರಣಂಬು ನೊಂದೆ. ಆ ಶ್ರೀಹರಿಯ ಪಾದಾರವಿಂದಗಳಲ್ಲಿ ಶರಣು ಬಂದಿದ್ದಾನೆ ಕಾಳಿಯ.